ಓಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದಗುರುರಾಟ್ ಭಾಸತಾಂ ನೋ ಹೃದಂಬರೆ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರ್ವಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣದೋಷಚಿಂತನವಿದೋ ನೂನಂ ಮನಾಂ ಮಾ ಕೃತಾಃ ಶ್ರೀ ಸತ್ಯಾತ್ಮಗುರೋ ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿಃ. ಯೈರಹಂ ಶುಕವಃ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧೈ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಇವತ್ತಿನ ಬೆಳಗಿನ ಪ್ರವಚನದಲ್ಲಿ ವಾಯುದೇವರೇ ಹನುಮಭಿಮಧ್ವರಾಗಿ ಅವತರಿಸಿದ್ದಾರೆ ಅಂತ ಅನ್ನೋದಕ್ಕೋಸ್ಕರ ಎಲ್ಲೆಲ್ಲಿ ಪ್ರಮಾಣಗಳಿವೆ ಆ ಪ್ರಮಾಣಗಳನ್ನು ನಾವು ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನಿಸಿದ್ದೇವೆ. ಮತ್ತು ಹನುಮ ಮತ್ತು ಭೀಮ ಮತ್ತು ಮಧ್ವಾವತಾರದಲ್ಲಿ ಮೂರೂ ಅವತಾರದಲ್ಲಿ ಅವರು ತೋರಿಸಿರೋ ವಿಶಿಷ್ಟತೆ ಏನು ಅಂತ ತಿಳ್ಕೊಂಡಂತಂದರೆ ಬಲಕಾರ್ಯ ಮತ್ತು ಜ್ಞಾನ ಕಾರ್ಯ ಎರಡು. ರಾಮಾಯಣದಲ್ಲಿ ಹನುಮಂತನ ಅನೇಕ ಉಪದೇಶಗಳು ಸಿಗ್ತವೆ. ಮಹಾಭಾರತದಲ್ಲಿ ಭೀಮಸೇನ ಉಪದೇಶ ಮಾಡಿದ್ದು ಸಿಗ್ತದೆ. ಶ್ರೀಮದಾಚಾರ್ಯದಂತೂ 37 ಗ್ರಂಥಗಳು ಪ್ರಸಿದ್ಧವೇ ಇವೆ. ಬಲಕಾರ್ಯ ಹನುಮಂತನ ಮತ್ತು ಭೀಮಸೇನ ಬಲಕಾರ್ಯ ನಿನ್ನಿನ ದಿವಸ ನೀವು ಕೇಳಿದ್ದೀರಿ. ಶ್ರೀಮದಾಚಾರ್ಯ ಬಲಕಾರ್ಯವನ್ನು ಕೂಡ ಕೇಳಿದ್ದೀರಿ. ಏಕೆಂತ ತಿಳ್ಕೊಂಡಂತಂದರೆ ವಾಯುದೇವರ ಅವತಾರವೇ ಬಟ್ ಇತ್ತ. ಬಲ ಮತ್ತು ಈ ಜ್ಞಾನ, ಬಲ ಮತ್ತು ಜ್ಞಾನಕ್ಕೋಸ್ಕರವೇ ವಾಯುದೇವರ ಅವತಾರ ಎಲ್ಲ ಕಾರ್ಯದಲ್ಲಿಯೂ. ಮತ್ತು ಎಲ್ಲ ಕಾರ್ಯದಲ್ಲಿಯೂ ಮುಖ್ಯ ಏನು ಅಂತ ತಿಳ್ಕೊಂಡಂತಂದರೆ ಪರಮಾತ್ಮನ ಭೂಭಾರಹರಣಕ್ಕೋಸ್ಕರ ನಾನು ಅವನ ಜೊತೆಯಲ್ಲಿ ಇದ್ದುಕೊಂಡು ಅವನಿಗೆ ವಿಶೇಷ ಸೇವೆ ಮಾಡ್ತೇನೆ. ಇದು ಅವರ ಮುಖ್ಯ ಉದ್ದೇಶ. ನಿನ್ನೆಯೋ ಮೊನ್ನೆಯೋ ಯಾರೋ ಒಬ್ಬರು ಫೋನ್ ಮಾಡಿ ಒಂದು ಪ್ರಶ್ನೆ ಕೇಳಿದರು. ರಾಮಚಂದ್ರ ಹನುಮಂತನ ಕೈಯಲ್ಲಿ ತನ್ನ ಅಂಗುಲೇಖವನ್ನು ಕೊಟ್ಟ, ಹೋಗಿ ಸೀತಾಗ ಮುಟ್ಟಿಸು ಅಂತ ತಿಳ್ಕೊಂಡಂತೆ. ಹನುಮಂತ ಹಾರುವಾಗ ಮಧ್ಯದಲ್ಲಿ ಸುರಸ ನಾಗಕನ್ಯಕೆ ಬಂದಳು. ಆ ನಂತರ ಸಿಂಹಿಕೆಯನ್ನು ಕೊಲ್ಲಬೇಕಾಯಿತು. ಆ ಉಂಗುರ ಎಲ್ಲ ಇಟ್ಕೊಂಡಿದ್ದ. ಯಾಕೆಂತಂದರೆ ನಮ್ಮಂಥವ್ರಿದ್ದರೆ ಕೈ ಹಾಕ್ಕೊಂಡು ಹೋಗ್ತಿದ್ವಿ. ಆದರೆ ಪರಮಾತ್ಮನ
ಅದನ್ನು ಹಾಕ್ಕೊಳ್ಬೇಕು ಅಂತ ತಿಳ್ಕೊಂಡಂತಕ್ಕಂಥ ಒಂದು ವಿಚಾರವನ್ನು ಹನುಮಂತ ದೇವ್ರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆನಂತರ ಹೋಗಲಿ ಸೀತಾ ಕೊಟ್ಟ ಮೇಲೆ ಆಕಿ ತನ್ನ ಇದನ್ನು ಕೊಟ್ಟಳು, ಶಿರೋರತ್ನ, ಅದನ್ನೆಲ್ಲ ಹಿಡ್ಕೊಂಡಿದ್ರು. ಯಾಕಂತ ತಿಳ್ಕೊಂಡಂತಂದ್ರೆ ಅವರು ನಮ್ಮಂಗೆ ಶರ್ಟ್ ಗಿಟ್ ಹಾಕ್ಕೊಂಡಿದ್ದಿಲ್ಲ, ಪಾಕೆಟ್ ಇರಲಿಲ್ಲ. ಇನ್ನು ಸೊಂಟದಾಗ ಸಿಕ್ಸ್ಕೊಂಡಿದ್ರು ಅಂತ ತಿಳ್ಕೊಂಡಂತಂದ್ರೆ ದೇವರ ಯಾವುದೇ ಇದು ಇದ್ರೂ ಕೂಡ ನಾಭಿ ಕೆಳಗೆ ಅದು ಸ್ಪರ್ಶ ಮಾಡಬಾರ್ದು. ನಮ್ಮ ಯಜ್ಞೋಪವೀತನೂ ನಾಭಿ ಕೆಳಗೆ ಹೋಗಬಾರ್ದು. ಏನಂತ ದೊಡ್ಡ ಸಿಕ್ಕರೆ ಗಂಟು ಹಾಕ್ಕೊಂಡು ಸಣ್ಣ ಮಾಡ್ಕೋಬೇಕು. ಆಮೇಲೆ ಶಿರೋರತ್ನ ಹೇಳಿಕೊಂಡು, ಯಾಕಂದ್ರೆ ಮುಂದೆ ಎಲ್ಲ ರೀತಿಯಾಗಿರ್ತಕ್ಕಂಥ ರಾಕ್ಷಸರನ್ನು ಕೊಂದಾರ, ಆನಂತರ ಅಕ್ಷಯ ಕುಮಾರನ್ನು ಕೊಂದಾರ, ಆಮೇಲೆ ಲಂಕಾಗೆ ಬೆಂಕಿ ಹಚ್ಚಾರ. ಅಲ್ಲಿ ತನಕ ಶಿರೋರತ್ನ ಇಟ್ಕೊಂಡಿದ್ರು. ಇವತ್ತಿನ ದಿವಸ ಇದರ ಬಗ್ಗೆ ನಾವು ಚರ್ಚೆ ಮಾಡೋಣ. ಕನ್ನಡದೊಳಗೆ ಒಂದು ಕಪಿಮುಷ್ಟಿ ಅಂತ ತಿಳ್ಕೊಂಡು ಅಂತೇಳಿ ಶಬ್ದ ಪ್ರಕಟಿಸ ಅಂತಂದರೆ ಯಾವ ಭಾಳ ಜಿಪುಣ ಇರ್ತಾನೆ, ಇವನು ಭಾಳ ಕಪಿಮುಷ್ಟಿ ಇದ್ದಾನೆ ಬಿಡು ಅಂತ ತಿಳ್ಕೊಂಡು ಅಂತೇಳಿ ಹೇಳ್ತಕ್ಕಂಥ ಒಂದು ಕ್ರಮ. ಆದರೆ ಅದರಿಂದ ಕಪಿಮುಷ್ಟಿ ಅಂತ ಯಾಕೆ ಬಂತು ಅಂತಂದ್ರೆ ಮುಷ್ಟಿ ಕಟ್ಟಿದ್ದನ್ನು ತನಕ ಬೆಚ್ಚಲಿಲ್ಲ. ಇಲ್ಲೇ ರಾಮನಿಂದ ಹೋಗೋ ತನಕ ಅಲ್ಲಿ ಕಪಿ ಹೊಳಿತು, ಹೋಗೋ ತನಕ ಹಾದಿಯೊಳಗೆ ಬೇಕಾದಷ್ಟು ಅನಾನುಕೂಲತೆ ಬಂದು, ವಿಘ್ನಗಳು ಬಂದು, ಪ್ರತಿಯೊಂದು ಬಂದು. ಆದರೆ ಕೈಯಾಗಿ ಹಿಡಿದದ್ದು ಮುಷ್ಟಿ ಬಿಡಲಿಲ್ಲ ಹನುಮಂತೇವರು. ಅಂಥ ಸಂದರ್ಭದೊಳಗೆ ಅವ್ರಿಗೆ ಅನುಸಂಧಾನ ಏನಿತ್ತು ಅಂತ ತಿಳ್ಕೊಂಡ ನಂತರ ನನ್ನ ಕೈಯೊಳಗೆ ಪರಮಾತ್ಮ ಇದ್ದಾನೆ, ನನ್ನ ದರ್ಶನ ಕೊಡೋ ಸಲುವಾಗಿ ನನ್ನ ಕೈಗೆ ಪರಮಾತ್ಮ ಇದ್ದಾನೆ. ಆದ್ದರಿಂದಾಗಿ ನಾನು ರಾಮ ಕಾರ್ಯವನ್ನು ಮಾಡ್ತೀನಿ ಅಂತ ತಿಳ್ಕೊಂಡಂತೆ. ಯಾವಾಗ ಸಮುದ್ರ ಲಂಘನದ ಕಾರ್ಯ ಸಂದರ್ಭ ಬಂದಿರತಕ್ಕಂಥ ಸಂದರ್ಭದಲ್ಲಿ ಉಳಿದವರೆಲ್ಲರೂ ನಾ ಇಷ್ಟ ಆಡ್ತೀನಿ, ಇದಕ್ಕಿಂತ ಮುಂದೆ ಹೋಗ್ಲಿಕ್ಕೆ ಆಗಂಗಿಲ್ಲ. ಜಾಂಬುವಂತ ಹೇಳ್ದ, ನನಗೆ ಹಾರ್ತಿದ್ದೆ ಮೊದಲು, ಆದರೆ ವಾಮನಾವತಾರದ ಸಂದರ್ಭದಲ್ಲಿ ಪರಮಾತ್ಮ ತ್ರಿವಿಕ್ರಮನಾಗಿ ಎಲ್ಲ ಕಡೆಗೆ ತನ್ನ ವ್ಯಾಪ್ತಿ ಬೆಳೆಸಿದಾಗ ಸಂತೋಷದಿಂದ ಕುಣಿದಾಡೋ ಮುಂದೆ ನನಗೆ ಮೇರು ಪರ್ವತ, ನನ್ನ ಮೊಳಕಾಲಕ್ಕೆ ಮೇರು ಪರ್ವತ ಶಿಖರ ಬಡೀತು. ಅವತ್ತಿನಿಂದ ನಾನು ಸ್ವಲ್ಪ ಮೊದಲಿನಷ್ಟು ಆಗಲಿಕ್ಕೆ ಆಗಂಗಿಲ್ಲ ಅಂತ ಕಡೆಗೆ ಅಂಗದ ಹೇಳ್ದ, ನಾನು ಅಲ್ಲಿ ಮುಟ್ಬೋದು, ಆದರೆ ಮತ್ತೆ ತಿರುಗಿ ಬರ್ತೀನೋ ಇಲ್ಲೋ ಹೇಳೋಕ್ಕೆ ಆಗಂಗಿಲ್ಲ. ಅಷ್ಟು ಶಕ್ತಿ ಉಳಿತದೋ ಇಲ್ಲೋ ಅದನ್ನು ಹೇಳಕ್ಕೆ ಬರೋಂಗಿಲ್ಲ ಅಂತ ತಿಳ್ಕೊಂಡು ಹೇಳಿದಾಗ ಕೊನೆಗೆ ನಿರ್ಣಯ ಏನಾಯಿತು, ಜಾಂಬುವಂತ ಅವರೆಲ್ಲ ನಿರ್ಣಯ ಮಾಡಿ ಎಲ್ಲ ಹನುಮಂತನಿಗೇನೋ ಇವರೆಲ್ಲ ಚರ್ಚೆ ನಡೆಸಿದ್ರು. ಹನುಮಂತ ಮತ್ತೊಂದು ಕಡೆ ಕೂತ್ಕೊಂಡು ರಾಮದೇವ್ರ ಭಜನೆ ಮಾಡಿ ಕೂತಿದ್ರು. ಆನಂತರ ಅವರು ಹನುಮಂತನ ಹತ್ರ ಬಂದರು, ಈ ಕೆಲಸ ನೇನೇ ಮಾಡಬೇಕು, ಬೇರೆ ಯಾರು ಮಾಡಲಿಕ್ಕೆ ಆಗಂಗಿಲ್ಲ ಅಂತ ತಿಳ್ಕೊಂಡು. ಹನುಮಂತೇವರು ಆಗಲಿ, ಆದರೆ ನೀವು ಸಮುದ್ರ ಹೆಂಗೆ ದಾಟ್ತೀರಿ? ಅವ್ರು ಹೇಳ್ಕೋಬೇಕಾಗಿತ್ತು, ನನ್ನ ಶಕ್ತಿ ಭಾಳ ಅದ, ನನ್ನ ಸಾಮರ್ಥ್ಯ ಭಾಳ ಅದ ಅಂತ ತಿಳ್ಕೊಂಡಂತೇಳಿ. ಅಧ್ಯಾತ್ಮ ರಾಮಾಯಣದಲ್ಲಿ ಹೇಳ್ತಾರೆ, ಕೃತಾರ್ಥೋಹಂ ಪುನಃ ಪಶ್ಯಾಮಿ ರಾಘವಂ. ನಾನು ಇಲ್ಲಿ ತನಕನೂ ಭಗವಂತನ ಅನುಗ್ರಹದಿಂದ ಹಿಡಿದ ಕೆಲಸ ಪೂರ್ತಿ ಮಾಡ್ಕೊತ ಬಂದೇನೆ. ಕೃತಾರ್ಥ ಅಂದರೆ ಕೃತವಾದದ್ದನ್ನು ನಾನು ಫಲ ಪಡೆದಿದ್ದೀನಿ, ಮಾಡಿದ ಫಲ ನಂಗೆ ಸಿಕ್ಕದು. ಈಗಲೂ ಕೂಡ ಅದೇ ರೀತಿಯಾಗಿ ಮಾಡ್ತೇನೆ. ಈ ವಿಶ್ವಾಸ ನಿಮಗೆ ಯಾಕದ ಅಂತ ತಿಳ್ಕೊಂಡು ಅಂತ ಕೇಳಿದರೆ ಅದಕ್ಕೆ ಹನುಮಂತೇವರು ಹೇಳ್ತಾರೆ, ಪ್ರಾಣ ಪ್ರಮಾಣ ಸಮಯೇ ಯಸ್ಯ ನಾಮ ಸಕೃತ್ ಸ್ಮರನ್. ಪ್ರಾಣ ಬಿಡುವಾಗ ಕೃಷ್ಣ ಗೋವಿಂದ ಅಂತ ತಿಳ್ಕೊಂಡು ಅಂಥೇಳಿ ಆ ಒಂದು ದೇವರ ಸ್ಮರಣೆ ಬಂದರೆ ಆ ಮನುಷ್ಯ ನರಹ ತೀರ್ಥಾಂ ಭವಾಂಬೋಧಿಂ
ಅಗ್ರಂ ಯಾತಿ ತತ್ಪದಂ ಅಂತಿಕೊಂಡಂತೇಳಿ ಸಂಸಾರ ಸಮುದ್ರ ದಾಟಿ ಪರಮಾತ್ಮನ ಸಮೀಪ ಹೋಗ್ತಾನವ. ಪ್ರಾಣ ಹೋಗುವಂದು ದೇವರ ಹೆಸರು ತೊಗೊಂಡ್ರೆ ಅಂದಮೇಲೆ ಈ ಸಮುದ್ರವನ್ನು ದೇವರ ಅನುಗ್ರಹದಿಂದ ರಾಮದೇವರನ್ನು ಸ್ಮರಣೆ ಮಾಡಿದರೆ ಸಮುದ್ರ ದಾಟ್ಲಿಕ್ಕೆ ಆಗಲ್ಲ. ಕಿನಂ ಪುನಸ್ತಸ್ಯ ದೂತೋಹಂ, ನಾನು ರಾಮನ ದೂತ. ಅಷ್ಟೇ ಅಲ್ಲ, ತದಂಗಾಂಗುಲಿ ಮುದ್ರಿಕಾ, ಅವನು ಕೊಟ್ಟಿರ್ತಕ್ಕಂಥ ಉಂಗುರ ಮುದ್ರಿಕಾ ನನ್ನ ಕೈಯೊಳಗದ. ರಾಮದೇವ್ರ ನನ್ನ ಜೊತೆಗಿದ್ದಾಗ ಅಸಂಭವ ಏನದ ಅಂದರೆ ನಾ ಅಷ್ಟಾರ್ತೀನಿ ಉಳಿದವ್ರು ಹೇಳ್ಕೊಂಡ್ರು, ಹನುಮಂದೇವ್ರು ಏನೂ ಹೇಳ್ಕೊಳ್ಳಿಲ್ಲ. ನನ್ನ ಕೈಯಾಗ ರಾಮದೇವ್ರ ಅಂಗುಲಿಕೆ ಅದ. ಅದಕ್ಕೋಸ್ಕರ ತಮೇವ ಹೃದಯೇ ಧ್ಯಾತ್ವ ಲಂಘಯಾಮಿ ಅಲ್ಪಭಾರಿದಿಂ. ಸಂಸಾರ ಸಮುದ್ರ ಎದುರಿಗೆ ಈ ಸಮುದ್ರ ಭಾಳ ಸಣ್ಣದಂತ ನಾ ಹಾರ್ತೀನಿ ಅಂತ ತಿಳ್ಕೊಂಡಂತೇಳಿ ಅಂದಿದ್ದ. ಹನುಮಂತ ದೇವರ ಹಾರುವಾಗಿರ್ತಕ್ಕಂಥ ಅವ್ರ ರೂಪನ್ನು ಈ ರೀತಿಯಾಗಿ ಸ್ಮರಣೆ ಮಾಡಬೇಕು ಅಂತ ತಿಳ್ಕೊಂಡಂಥೇಳಿ ಅಧ್ಯಾತ್ಮ ರಾಮಾಯಣ ನಮಗೆ ತಿಳಿಸ್ಕೊಡ್ತಾರೆ. ಧ್ಯಾಯೇತ್ ಬಾಲ ದಿವಾಕರ ದ್ಯೋತಿನಿಭಂ ದೇವಾರಿ ದರ್ಪಾಪಹಂ ದೇವೇಂದ್ರ ಪ್ರಮುಖ ಪ್ರಶಸ್ತ ಯಶಸಂ ದೇದೀಪ್ಯಮಾನಂ ರುಚ ಸುಗ್ರೀವಾದಿ ಸಮಸ್ತ ವಾನರಯುತಂ ಸುವ್ಯಕ್ತ ತತ್ವಪ್ರಿಯಂ ಸಂರಕ್ತಾರುಣಲೋಚನಂ ಪವನಜಂ ಪೀತಾಂಬರಾಲಂಕೃತಂ. ಅಧ್ಯಾತ್ಮನ ನಮ್ಗೆ ತಿಳಿಸ್ತದೆ. ಆ ಪರ್ವತ ಸಮುದ್ರವನ್ನು ಹಾರ್ತಕ್ಕಂಥ ಕೈಯೊಳಗೆ ರಾಮನ ಅಂಗೊಟ್ಟು ಇಟ್ಕೊಂಡು ನಮ್ಮಂಥರಾಗಿದೆ ಎಲ್ಲಿ ಬೀಳ್ತೀವೋ ಅಂತಿಕೊಂಡಂತೇಳಿ ವಿಚಾರ ಮಾಡ್ತೀವಿ. ಇಲ್ಲ, ತದಂಗಾಂಗುಲಿ ಮುದ್ರಿಕಾ ಅಂತಿಕೊಂಡಂತೇಳಿ ನನ್ನ ಕೈಯೊಳಗದ. ಇಂಥ ಹೇಗೆ ಅಂತಿಕೊಂಡಂತಂದ್ರೆ ಧ್ಯಾಯೇತ್ ಬಾಲ ದಿವಾಕರ ದ್ಯೋತಿನಿಭಂ. ಹನುಮಂದೇವರ ಶರೀರ ಕೆಂಪಿತ್ತಂತ. ಯಾಕಂದರೆ ಬಾಲ ದಿವಾಕರ ಸೂರ್ಯೋದಯ ಆಗೋ ಮುಂದೆ ಹೆಂಗೆ ಕೆಂಪಿರ್ತಾನೆ ಸೂರ್ಯ, ಅದೇ ರೀತಿಯಾಗಿ ಹನುಮಂತ ದೇವರ ಶರೀರದ ಮಣ್ಣನ್ನು ಅದೇ ರೀತಿಯಾಗಿ ಕೆಂಪಿತ್ತಂತ. ಆದರೆ ಅವರ ತೇಜಸ್ಸು, ಅವರ ಪರಾಕ್ರಮ ದೇವಾರಿ ದರ್ಪಾಪಹಂ. ದೇವತೆಗಳ ಶತ್ರುಗಳು ಅಸುರರು ಹನುಮಂದೇವ್ರು ನೋಡಿದ ಕ್ಷಣಕ್ಕೆ ಅವ್ರದ್ದೆಲ್ಲ ಅಹಂಕಾರ ಹೋಗ್ಬಿಡ್ತಿತ್ತು. ನಾವು ಮಹಾಶೂರರು ನಮ್ಮ ಸಮಾನ ಯಾರಿಲ್ಲ ಅಂತ ತಿಳ್ಕೊಂಡಂತ ಅವರ ದರ್ಪ ಏನಿತ್ತು, ಹನುಮಂತ ದೇವರ ನೋಡಿದ ಕ್ಷಣಕ್ಕೆ ಅವ್ರ ದರ್ಪ ಹೋಗಿಬಿಡ್ತಿತ್ತು. ದೇವೇಂದ್ರ ಪ್ರಮುಖ ಪ್ರಶಸ್ತ ಯಶಸಂ. ದೇವೇಂದ್ರನೇ ಮೊದಲಾಗಿರ್ತಕ್ಕಂಥ ಸಕಲ ದೇವತೆಗಳು ಯಾರ ಕೀರ್ತಿಯನ್ನು ಯಾವಾಗಲೂ ಹೊಗಳ್ತಾರೋ ಅಂತಹ ರುಚ ಕಾಂತಿಯಿಂದ ದೇದೀಪ್ಯಮಾನಂ, ಕಾಂತಿಯಿಂದ ದೀಪ್ತನಾಗಿರ್ತಕ್ಕಂತಹ ಸುಗ್ರೀವಾದಿ ಸಮಸ್ತ ವಾನರಯುತಂ. ಸುಗ್ರೀವ ಮೊದಲೇ ಆಗಿರ್ತಕ್ಕಂಥ ಇಲ್ಲಿ ಸುಗ್ರೀವ ಅಂದರೆ ಸುಗ್ರೀವನ ಮಂತ್ರಿಗಳು ಇತ್ಯಾದಿ ಅಂತ ಇಟ್ಕೊಳ್ಬೇಕು. ಸುಗ್ರೀವ ಬಂದಿರಲಿಲ್ಲ. ಎಲ್ಲ ವಾನರರಿಂದ ಯುಕ್ತನಾಗಿರ್ತಕ್ಕಂತಹ ಸುವ್ಯಕ್ತ ತತ್ವಪ್ರಿಯಂ. ಅವನಿಗೆ ಬಲಕಾರ್ಯ ಮಾಡ್ತಿದ್ದ, ಆದರೆ ಅದರೊಳಗೆ ಇಂಟ್ರೆಸ್ಟ್ ಇರಲಿಲ್ಲ. ತತ್ವದ ವಿಷಯದಲ್ಲಿ ಬಹಳ ಆಗ್ರಹ ಹನುಮಂತ ದೇವರಿಗೆ ಎಲ್ಲ ಅವತಾರದೊಳಗೂ. ಸಂರಕ್ತಾರುಣ ಲೋಚನಂ. ಕಣ್ಣು ಲೆಪ್ಪಿ ಕೆಳಗೆ ಮಧ್ಯದಲ್ಲಿ ಕೆಂಪ ಇರ್ತಿದ್ದು, ಕಣ್ಣಿನ ರೆಪ್ಪಿ ಮೇಲ್ಭಾಗ ಕೆಳಗಿನ ಭಾಗ ಕೆಂಪಿರಬೇಕು ಅಂತಿರ್ತದೆ. ಇಂತಹ ಪೀತಾಂಬರ ಅಲಂಕೃತಂ, ಪೀತಾಂಬರವನ್ನು ಗಟ್ಟಿಯಾಗಿ ಗಂಡುಗಚ್ಚಿ ಹಾಕಿ ಧಾರಣ ಮಾಡಿರ್ತಕ್ಕಂಥ ಪವನನ್ನು ಸ್ಮರಣೆ ಮಾಡಬೇಕು. ಇಂತಹ ಹನುಮಂತ ದೇವರು ನಾನು ಹಾರ್ತೀನಿ ಅಂತ ತಿಳ್ಕೊಂಡಂತಂದ ಕ್ಷಣಕ್ಕೇನೆ ನಾನು ಹಾರ್ತೀನಿ ಅಂತ ಮನಸ್ಸಿನಾಗ ಇಟ್ಕೊಳ್ಳಿಲ್ಲ. ಹಾರುವನು ಪರಮಾತ್ಮನೇ. ಯಾಕೆ ಅಂತ ತಿಳ್ಕೊಂಡಂತಂದರೆ ಹನುಮಂತ ದೇವರನ್ನು ನಾವು ಪೂಜೆ ಮಾಡಿದರೆ ಪರಮಾತ್ಮನ ಪೂಜೆ ಮಾಡಿದ ಹಾಗೆ. ಯಾಕಂತ ತಿಳ್ಕೊಂಡಂತಂದರೆ ವಾಯು ಸಂಹಿತ ಹೇಳ್ತದೆ, ಹನುಮಂತ ದೇವರ ಶರೀರದೊಳಗೆ ಎಲ್ಲ ಕಡೆ ದೇವತೆಗಳಿದ್ದರು ಅಂತ.
ಹನುಮಂತ ದೇವರ ಅಂಗಾಲಿನಲ್ಲಿ ಹಂಸನಾಮಕ ಪರಮಾತ್ಮ ಸನ್ನಿಹಿತನಾಗಿದ್ದ. ಆಮೇಲೆ ಪಾದದಲ್ಲಿ, ಅಂದರೆ ಅಂಗಾಲ ಮೇಲೆ, ಪಾದದ ಮೇಲಿನ ಭಾಗದಲ್ಲಿ ಕೇಶವ ಅಂತ ರೂಪದಿಂದ ಪರಮಾತ್ಮ ಇದ್ದ. ಹಿಂಬಡದಲ್ಲಿ ಋಷಿಕೇಶ ನಾಮಕನಾಗಿರ್ತಕ್ಕಂಥ ಭಗವಂತ. ಬಲಗಾಲ್ ಮೊಳಕಾಲಿನಲ್ಲಿ ಶ್ರೀಧರ, ಎಡಗಾಲ್ ಮೊಳಕಾಲಿನಲ್ಲಿ ಪ್ರಾಜ್ಞ. ಅಲ್ಲಿ ಇಂಥ ರೂಪ, ಯಾಕಂದ್ರೆ ಅದು ದೊಡ್ಡ ವಿಷಯ, ಅದು ಆಮೇಲೆ ವಿಚಾರ ಮಾಡಲಿಕ್ಕೆ ಬರ್ತದೆ. ಬಲತೊಡೆಯಲ್ಲಿ ವೃಷಭನಾಮಕ ಪರಮಾತ್ಮ, ಎಡತೊಡೆಯಲ್ಲಿ ಗೋವಿಂದ ನಾಮಕನಾಗಿರ್ತಕ್ಕಂಥ ಶ್ರೀಹರಿ. ತೊಡೆಯ ಮೇಲ್ಭಾಗ ಸೊಂಟದ ಹತ್ತಿರ, ಬಲತೊಡೆಯ ಮೇಲ್ಭಾಗದಲ್ಲಿ ಮಹಿದಾಸ, ಎಡತೊಡೆಯ ಮೇಲ್ಭಾಗದಲ್ಲಿ ವಾಮನ. ಆನಂತರ ಬಾಹು, ಇದು ಭುಜ, ಇದು ಬಾಹು. ಬಲ ಬಾಹುವಿನಲ್ಲಿ ಮಧುಸೂದನ, ಎಡ ಬಾಹುವಿನಲ್ಲಿ ಮಾಧವ. ಆನಂತರ ನಾಭಿಯಲ್ಲಿ ಪದ್ಮನಾಭನೂ ಅಲ್ಲಿ ಬ್ರಹ್ಮದೇವರು, ಇಲ್ಲೂ ಕೂಡ ನಾಭಿಯಲ್ಲಿ ಪದ್ಮನಾಭ. ಆಮೇಲೆ ಹೊಟ್ಟೆಯಲ್ಲಿ ದತ್ತಾತ್ರೇಯ, ಎದೆಯಲ್ಲಿ ವರಾಹ. ಇವತ್ತು ನಾವು ಪವಮಾನದ ಆರಾಧ್ಯ ದೇವತಾ ವರಾಹದೇವರು. ಅಂದರೆ ಯಾವಾಗಲೂ ವರಾಹದೇವರನ್ನು, ಅಂದರೆ ವರಾಹದೇವರವರು ಎದೆಯಲ್ಲಿರೋದ್ರಿಂದಲೇ ಅವರು ಮಹಾಪವಿತ್ರರು. ಆನಂತರ ಎರಡು ಮೊಲೆಗಳ ಭಾಗದಲ್ಲಿ ಬಲಕಡೆಯಲ್ಲಿ ಕಲ್ಕಿ, ಎಡಗಡೆಯಲ್ಲಿ ಬುದ್ಧ. ಬಲಭುಜದಲ್ಲಿ ಭಾರತಿ ಮತ್ತು ಸರಸ್ವತಿಯರು. ಎಡಭುಜದಲ್ಲಿ ವಾಯು ಮತ್ತು ಬ್ರಹ್ಮದೇವರು. ತಮ್ಮಲ್ಲಿ ಒಂದು ರೂಪದಿಂದ ತಾವು ಸನ್ನಿಹಿತರಾಗ್ಯಾರ. ಕುತ್ತಿಗೆಯಲ್ಲಿ ಧನ್ವಂತರಿ, ಬಲಗಿವಿಯಲ್ಲಿ ಕೃಷ್ಣ ಮತ್ತು ಬಲರಾಮ, ಎಡಗಿಡಿಯಲ್ಲಿ ಕೃಷ್ಣ ಮತ್ತು ರಾಮಕೃಷ್ಣರು. ಇಲ್ಲಿ ಕೃಷ್ಣ ಬಲರಾಮರು, ಇಲ್ಲಿ ರಾಮಕೃಷ್ಣರು. ಕೂದಲಿನಲ್ಲಿ ಮತ್ಸ್ಯ. ಆನಂತರ ಕಿರೀಟದ ಬಲಭಾಗದಲ್ಲಿ ಕೂರ್ಮ, ಕಿರೀಟದ ಎಡಭಾಗದಲ್ಲಿ ಕಪಿಲ. ಆಮೇಲೆ ತಲೆಯ ಬಲಭಾಗದಲ್ಲಿ ವಿಷ್ಣು, ತಲೆಯ ಎಡಭಾಗದಲ್ಲಿ ಲಕ್ಷ್ಮೀನಾರಾಯಣ. ಹನುಮಂತ ದೇವರ ಬುದ್ಧಿಯಲ್ಲಿ ಶಿವಶುಮಾರ. ಹನುಮಂತ ದೇವರ ಏನು ಪೀತಾಂಬರದ ಸೊಂಟ ಕಟ್ಕೊಂಡಿದ್ರು, ಆ ಪೀತಾಂಬರದಲ್ಲಿ ಉತ್ತರೀಯದಲ್ಲಿ ವೇದವ್ಯಾಸ ದೇವರು. ಈ ರೀತಿಯಾಗಿ ಹನುಮಂತ ದೇವರು ಅಂತಿಕೊಂಡಂತಂದರೆ 28 ರೂಪದಿಂದ ಇರತಕ್ಕಂಥ ಭಗವಂತನ ಮೂರ್ತಿ. ಹೀಗಾಗಿ ಹನುಮಂತ ದೇವರು ನಾ ಹಾರ್ತೀನಿ ಅಂತ ಅನ್ನಲಿಲ್ಲ, ಹಾರುವರು ಭಗವಂತ, ಅವನ ಜೊತೆ ನಾನು ಹೋಗ್ತೇನೆ ಅಷ್ಟೆ. ಅಂದರೆ ಅಷ್ಟು ವಿನಯದಿಂದ ಅವ್ರು ಹೇಳ್ತಾರೆ, ಯಾವನ ನಾಮಸ್ಮರಣೆಯಿಂದ ಸಂಸಾರ ಸಾಗರವೇ ದಾಟ್ಲಿಕ್ಕೆ ಸಾಧ್ಯದ, ಅದರಿಂದ ಸುಲಭವಾಗಿ ಹಾರ್ತೀನಿ ಅಂತ ತಿಳ್ಕೊಂಡಂತೆ. ಯಾವಾಗ ಇವರು ಹಾರಿದರು, ಮೇರು ಪರ್ವತ, ಹಿಮಾಲಯ ಪರ್ವತದ ಒಂದು ಭಾಗ, ಮೈನಾಕ ಪರ್ವತ ಅಂತ, ಅದು ಹಿಮಾಲಯನ ಮಗ. ಪೃಥ್ವಿ ಯಾವಾಗ ಸೂರ್ಯನಿಂದ ಬೇರೆಯಾಗಿ ಬಂತು, ಕಥ ಕುದೀತಿತ್ತು. ಕಥ ಕುದಿಯೋದ್ರಿಂದ ಅದಕ್ಕೆ ಯಾವುದೇ ರೀತಿಯಾಗಿ ಗ್ರಾವಿಟೇಷನ್ ಫೋರ್ಸ್ ಇರಲಿಲ್ಲ. ಹೀಗಾಗಿ ಏನಾಗ್ತಿತ್ತು, ಯಾವುದೇ ಭಾಗ ಮೇಲೆ ಹೋಗಿ ಮತ್ತು ಕೆಳಗೆ ಬೀಳ್ತಿತ್ತು, ಮೇಲೆ ಹೋಗ್ತಿತ್ತು, ಕೆಳಗೆ ಬೀಳ್ತಿತ್ತು. ದೊಡ್ಡ ದೊಡ್ಡ ಪರ್ವತದಷ್ಟು ಮೇಲೆ ಹಾರ್ತಿತ್ತು, ಯಾವುದೋ ಊರಿನ ಮೇಲೆ ಬೀಳ್ತಿತ್ತು. ಅದಕ್ಕೆ ದೇವತೆಗಳು ಪ್ರಾರ್ಥನೆ ಮಾಡಿದ, ಪರಮಾತ್ಮ ಹೇಳ್ದ, ಇಂದ್ರ ಹೇಳ್ದ, ಸತತ ಮಳೆಗಾರೆ ಭೂಮಿ ತಂಪಾಗ್ತದೆ, ಗ್ರಾವಿಟೇಷನ್ ಫೋರ್ಸ್ ತಾನಾಗೆ ಬರ್ತದೆ, ಆಮೇಲೆಲ್ಲ ಒಂದೇ ಕಡೆ ಉಳಿತಾವೆ. ಇದೆಲ್ಲ ಒಂದು ಬಿಲ್ಡಿಂಗ್ ಹಾರಿ ಇನ್ನೊಂದು ಕಡೆ ಹೋಗಿ ಬೀಳ್ತಿತ್ತು, ಇನ್ನೊಂದು ಬೆಳಗ್ಗೆ ಇನ್ನೊಂದು ಕಡೆ.
ಗ್ರಾವಿಟೇಷನ್ ಫೋರ್ಸ್ ಇದ್ದಿದ್ದಿಲ್ಲ ಅಂತದೆ. ಅದಕ್ಕೇನೆ ಇಂದ್ರ ಅವರುಗಳ ರೆಕ್ಕೆಯನ್ನು ಕಡಿದ ಅಂತಂದ್ರೆ ಏನು, ಹಾರದಾರ್ದಂಗೆ ಮಾಡಿದಂತ ಅಷ್ಟೇ. ಪರ್ವತಕ್ಕೆ ರೆಕ್ಕೆಗಳಿದ್ದು ಹಾರ್ತಿದ್ದು ಇದು ರೂಪಕ. ಗ್ರಾವಿಟೇಷನ್ ಫೋರ್ಸ್ ಇದ್ದಾಗ ಎಲ್ಲ ಕೆಳಗೆ ಮೇಲೆ ಆಗ್ತಿದ್ದು ಅಂತ ಅರ್ಥ ಅಷ್ಟೇ. ಆವಾಗ ಮೈನಾಕ ಪರ್ವತ ಅಂತ ತಿಳ್ಕೊಂಡು ವಾಯುದೇವ್ರಿಗೆ ಹೋಗಿ ಬೆಳ್ಕೊಳ್ಕೊಂಡ, ನನಗೆ ಎಲ್ಲರೂ ಒಂದು ಕಡೆ ಹೋಗಿ ಬರ್ಲಿಕ್ಕೆ ಅನುಕೂಲ ಆಗುವಂಗೆ, ಕೆಳಗೆ ಮೇಲೆ ಬರುವಂಗೆ. ಹಾಗಾದ್ರೆ ಹೋಗಿ ಸಮುದ್ರದೊಳಗಿರು, ಯಾರಿಗೂ ತ್ರಾಸು ಕೊಡಬೇಡ ಅಂತ ವಾಯುದೇವರನ್ನು ಸಮುದ್ರದೊಳಗೆ ಎಸೆದ್ರು. ಇದೇ ಈ ವಾಯುಪುತ್ರ ವಾಯುದೇವರ ಅವತಾರ ಹನುಮಂತ ದೇವರು ಹಾರುವಾಗ ಸಮುದ್ರದಲ್ಲಿದ್ದ ಮೈನಾಕ ವಿಚಾರ ಮಾಡ್ದ, ನನಗೆಷ್ಟು ಉಪಕಾರ ಮಾಡ್ಯಾರ, ಸ್ವಲ್ಪ ಅವ್ರು ವಿಶ್ರಾಂತಿ ತೊಗೊಂಡು ಹೋಗಲಿ. 100 ಯೋಜನ 600 ಮೈಲ್ ಹಾರಬೇಕು. 600 ಮೈಲ್ ಒಂದೇ ನಡುವೆಲ್ಲ ಇಲ್ಲ, ಎಲ್ಲಿ ಕಾಲಿಡುವಂಗಿಲ್ಲ. ಅದಕ್ಕೆ ಮೇನಾಕ್ ಪರ್ವತ ಮೇಲೆ ಬಂತು. ನನ್ನ ಸ್ವಲ್ಪ ವಿಶ್ರಾಂತಿ ತೊಗೊಂಡು ತಿಳ್ಕೊಂಡಂತೇಳಿ ಅವ್ರು ಹೇಳಿದ್ರು, ನಾನು ರಾಮನ ದೂತ, ಕೆಲಸ ಆಗೋ ತನಕ ನಾನು ವಿಶ್ರಾಂತಿ ತೊಗೊಂಬಂಗಿಲ್ಲ. ಗುರುಗಳು ಹೇಳಿದ್ದನ್ನು, ಪರಮಾತ್ಮ ಹೇಳಿದ್ದನ್ನು ಕೆಲಸ ಪ್ರಾರಂಭ ಮಾಡಿದ ಮೇಲೆ ಮಧ್ಯದಲ್ಲಿ ವಿಶ್ರಾಂತಿ ತೆಗೆದುಕೊಳ್ಬಾರ್ದು. ನೀವು ಪೂಜೆಗೆ ಕೂತೀರಿ, ನಿರ್ಮಾಲ್ಯ ವಿಸರ್ಜನೆ ಆಯಿತು, ಆಯಿತು ಬಂದು ಹೋಗಂತ ಬೇರೆ ಕಡೆ ಒಂದು ಹರ್ತಾಸ್ಕೋತು ವಿಶ್ರಾಂತಿ ಬಂದು ಮುಂದಿನ ಪೂಜೆ ಮಾಡ್ತೀನಿ, ಮಾಡ್ಲಿಕ್ಕೆ ಬರೋಂಗಿಲ್ಲ. ಪ್ರಾರಂಭ ಮಾಡಿದ್ದು ಪೂರ್ತಿ ಮಾಡಬೇಕು, ಇಲ್ಲದೇ ಮತ್ತೆ ತಿರುಗಿ ಪ್ರಾರಂಭ ಮಾಡಬೇಕು. ಎಷ್ಟೋ ಸರ್ತಿಗೆ ವಯಸ್ಸಾದವ್ರಿಗೆ ಪೂಜೆ 2 ತಾಸು ಮಾಡುವಾಗ ಅಷ್ಟೊತ್ತು ಕೊಡೋಂಗಿಲ್ಲ, ಒಂದೊಂದ್ಸಲ ಬಾತ್ರೂಮ್ಗೆ ಹೋಗ್ಬೇಕಾಗ್ತದೆ. ಮತ್ತು ಹಂಗೆ ಮಾಡಿದ್ರೆ ಮತ್ತೆ ತಿರುಗಿ ಮೊದಲಿಂದ ಪ್ರಾರಂಭ ಮಾಡಬೇಕು. ಭಗವಂತನ ಕಾರ್ಯದಳು ಅರ್ಧ ಮಧ್ಯದಲ್ಲಿ ಇಲ್ಲ. ಇದು ನಾವು ಯಾವಾಗಲೂ ತಿಳ್ಕೊಳ್ಬೇಕು. ಅದಕ್ಕೆ ನಾನು ವಿಶ್ರಾಂತಿ ತೆಗೆದುಕೊಳ್ಳೋಂಗಿಲ್ಲ. ಆಯ್ತು ಬಿಡಿ, ಬಂದಿಯಲ್ಲ ಅಂತಕೊಂಡು ಅವನ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿ ಮುಂದೋಗ್ಬಿಟ್ಟು, ಆಗಲೂ ಈ ಮುಟ್ಟಿ ಹಂಗೆ ಇತ್ತು. ದೇವತೆಗಳಿಗೆ ಈ ವಾಯುಪುತ್ರನ ಬಲ ನೋಡಬೇಕು. ವಾಯುಪುತ್ರ ಅಂದರೆ ವಾಯುದೇವರೇ ಅಂಥೇಳಿ ಸುರಸ ಅಂತಿಕೊಂಡಂತಕ್ಕಂಥ ನಾಗಕನ್ನಿಕೆಗೆ ಶಕ್ತಿ ಕೊಟ್ಟು, ನೀವು ಹೋಗು ಸಮುದ್ರದ ಮೇಲೆ ಒಂದು ಕಡೆ ನಿದ್ದು, ಯಾರೇ ಬರಲಿ, ಹಕ್ಕಿಗಳು ಬರಲಿ, ಮತ್ತೊಂದು ಬರಲಿ, ಮಗದೊಂದು ಬರಲಿ, ಅವ್ರು ನಿನಗೆ ಆಹಾರ ಆಗಬೇಕು ಅಂತ ವರ ಕೊಟ್ಟು ಕಳಿಸ್ಬಿಟ್ಟು. ಈ ವಾಯುದೇವರು ಏನು ಮಾಡ್ತಾರೆ, ನಮ್ಮ ಮೇಲೆ ಪ್ರೀತಿ ಇದ್ದರೆ ನಮ್ಮ ಮಾತು ಮುರಿಯಂಗಿಲ್ಲ. ಆದರೆ ರಾಮನ ಕೆಲಸ ಮಧ್ಯದಲ್ಲಿ ಇಡಂಗಿಲ್ಲ. ಹೆಂಗೆ ಮಾಡ್ತಾರೆ ನೋಡೋಣ. ಆಕೆ ದೊಡ್ಡ ಬಾಯಿ ತಗೊಂಡು ನಿಂತಿದ್ಲು. ಹನುಮಂತ ದೇವ್ರು ಹೇಳಿದ್ರು, ನೋಡು ರಾಮನ ಕೆಲಸ ಅದ, ನಾನು ಹೋಗಬೇಕಾಗ್ಯದ, ದಾರಿ ಬಿಡು. ಇಲ್ಲ, ದೇವತೆಗೆ ವರ ಕೊಟ್ಟಾರ, ನೀನು ನನ್ನ ಬಾಳ ಹೋಗೇಬೇಕು. ಹಿಂಗೆ ಸರಿ ಅಂತೇಳಿ ಆಕೆ ಬಾಯಿ ಏನಿತ್ತು ಅದಕ್ಕೇನು ದೊಡ್ಡ ರೂಪ ತೊಗೊಂಡ್ರು. ಆಕೆ ಇನ್ನೂ ಬಾಯಿ ಆಗಲ್ ಮಾಡಿದ್ಲು, ಇನ್ನೂ ದೊಡ್ಡ ರೂಪ ತೊಗೊಂಡ್ರು. ಆಕೆ ಬಾಯಿ ಇನ್ನೂ ಆಗಲ್ ಮಾಡಿದ್ಲು. ಅವರು ಇನ್ನೂ ದೊಡ್ಡ ರೂಪ ತೊಗೊಂಡ್ರು, ಇನ್ನೂ ಬಾಯಿ ಆಗಲ್ ಮಾಡಿದ್ಲು. ಹಿಂಗೆ ಬಾಯಿ ಆಗಲ್ ಮಾಡ್ತಾ ಇರುವಾಗ ಒಮ್ಮೆಲೆ ಸಣ್ಣ ರೂಪ ತೊಗೊಂಡು ಹೊಟ್ಟೆ ಒಳಗೆ ಹೋಗಿ ಆಕೆ ಬಾಯಿ ಮುಚ್ಚಿದ್ರೆ ಹೊರಗೆ ಬಂದುಬಿಟ್ರು. ದೇವತೆಗಳ ಮಾತು, ನಿನ್ನ ಆಹಾರ ಆಗಲಿ ಅಂದರೆ ಏನರ್ಥ? ಸಂಸ್ಕೃತ ಪ್ರಕಾರ ಗಲ ಅಧೋದೇ ಸಂಯೋಗಾನುಕೂಲ ವ್ಯಾಪಾರ. ಗಂಟ್ಲಕ್ಕಿಂತ ಕೆಳಗೆ ಹೋಗೋದು ಅದು ಆಹಾರ. ಗಂಟ್ಲ ಕೆಳಗೆ ಹೋಗಿ ಹೊಟ್ಟೆ ತನಕ ಹೋದ್ರು ವಾಪಸ್ ಆಕೆ ಬಾಯಿ ಮುಚ್ಚಿದ್ರೆ ವಾಪಸ್ ತೆರಿಗೆ ಬಂದುಬಿಟ್ಟು. ದೇವತೆಗಳಿಗೆ ಸಂತೋಷ ಆಯಿತು. ನಮ್ಮ ಮಾತು ಉಳಿಸಿದರು, ತಮ್ಮ ಪರಾಕ್ರಮದ ಬಲವನ್ನು ತೋರಿಸಿದರು ಅಂಥೇಳಿ ಪುಷ್ಪವೃಷ್ಟಿ ಮಾಡಿದ್ರು ದೇವತೆಗಳು. ಮುಂದೆ ಹೋದ ಕ್ಷಣಕ್ಕೇನೆ ಸಮುದ್ರದ ಒಂದು ಭಾಗ, ಈಗೂ ನಮ್ಮಲ್ಲಿ ಯಾವುದೋ ಟ್ರಯಾಂಗಲ್ ಅಂತ ಕರೀತಾರೆ ಅದಕ್ಕೆ, ಬರ್ಮುಡಾ ಟ್ರಯಾಂಗಲ್, ಅಲ್ಲಿ ಹೋದದ್ದೆಲ್ಲ ಒಳಗೆ ಹೋಗ್ಬಿಡ್ತಾವೆ, ಯಾವುದು ಮೇಲೆ ತಿರುಗಿ ಬರೋಂಗಿಲ್ಲ. ಬಹುಶಃ ಅಂಥದ್ದೇ ಒಂದು ಏನಾದರೂ ಇರಬೇಕು ಲಂಕಾ ಮತ್ತು ಇದರ ಮಧ್ಯದಲ್ಲಿ. ಮತ್ತು ಇನ್ನೊಂದು ನಾವು ತಪ್ಪು ತಿಳ್ಕೊಳ್ತೀವಿ, ಸಮುದ್ರ ಮದ್ರಾಸ್ನಿಂದ ಹನುಮಂತ ಹಾರಿದರು, ಈ ಕಡೆಯಿಂದ ಹಾರಿದರು ಅಂತ ತಿಳ್ಕೊಂಡು, ಆಗಿಂದ ಆಗಿಲ್ಲ, ಅಲ್ಲಿಂದ ಹಾರಿಲ್ಲ ಅವರು. ಹನುಮಂತ ದೇವರು ಹಾರಿದ್ದು ಒರಿಸ್ಸಾದಿಂದ.
ಅದಕ್ಕೆ ಇವತ್ತಿಗೂ ನೋಡ್ರಿ, ಒರಿಸ್ಸಾ ಟು ಲಂಕಾ ನಡು ಏನೂ ಇಲ್ಲ, ಬರೇ ಸಮುದ್ರದ. ಮತ್ತು ಬರೋಬ್ಬರಿ 600 ಮೈಲ್ಸ್ ಅದು ನಾಟಿಕಲ್ ಅನ್ನೋದಲ್ಲ, ಆ ರೀತಿಯಾಗಿ ಅಲ್ಲಿಂದ ಹಾರಿದ್ರು. ಯಾಕಂದರೆ ಇಲ್ಲಿ ಸಮುದ್ರ ಹತ್ತಿರದಂಥ ದೊಡ್ಡ ಪರ್ವತ ಇಲ್ಲೇ ಇಲ್ಲ. ಯಾಕೆಂತಂದರೆ ಪರ್ವತವನ್ನು ತುಳಿದು ಹಾರಿದರು ಅಂತ ಕೊಂಡಂತ ಬರ್ತದೆ. ರಾಮಾಯ ಶಾಶ್ವತ ಸುವಿಸ್ತೃತ ಸದ್ಗುಣಾಯ ಸರ್ವೇಶ್ವರಾಯ ಬಲವೀರ್ಯ ಮಹಾರ್ಣವಾಯ ನತ್ವಾಲಿಲಂಗೈಟುರ್ಣವ ಮುತ್ವಪಾತ ನಿಷ್ಪೀಡ್ಯ ತಮ್ ಗಿರಿವರಂ. ಜೋರಾಗಿ ಕಾಲಿನಿಂದ ಒತ್ತಿ ಪರ್ವತ ಒತ್ತಿ, ಇಲ್ಲಿ ಸಮುದ್ರ ಇಲ್ಲ, ದೊಡ್ಡ ಪರ್ವತ ಇಲ್ಲ, ಏನಿಲ್ಲ ಇಲ್ಲಿ. ಅದರಿಂದ ಅಲ್ಲಿಂದ ಹಾರಿದರು. ಯಾಕೆ ಮಧ್ಯದಲ್ಲಿ ಏನು ಇದು ಅಂತ, ಬಹುಶಃ ಅಲ್ಲೆಲ್ಲ ಅಂತ ಬರ್ಮುಡಾ ಟ್ರಯಾಂಗಲ್ ಅಂತ ಏನಿತ್ತು ಆ ಕಾಲಕ್ಕೆ. ಸಿಂಹಿಕಾ ಅಂತಕ್ಕಂಥ ರಾಕ್ಷಸಿ, ಅವಳಿಗೆ ಛಾಯಾಗ್ರಹ ಮೇಲೆ ಹೋಗೋದು, ಯಾವುದಾದ್ರೂ ನೆರಳು ಬಿದ್ದರೂ ಅದನ್ನ ಎಳೆದು ಬಿಡ್ತಿದ್ಲು. ಹನುಮಂತ ದೇವ್ರನ್ನ ಹೇಳಿದ್ರು. ಹನುಮಂತ ದೇವ್ರಂದ್ರೆ ಒಳ್ಳೇದಾಯಿತು. ಯಾಕೆ ಮುಂದಕ್ಕೆ ನಾವೆಲ್ಲ ಬರೋ ಮುಂದೆ ಮತ್ತೆ ಅಡ್ಡಿ ಆಗಬಾರ್ದು ಅಂತೇಳಿ ಆಕೆ ರಾಡಾರ್ ಇದ್ದಂಗೆ ಇದ್ಲಕ್ಕೆ, ಯಾವುದೋ ಬಂದರೂ ಅದನ್ನು ಮತ್ತೆ ಹಚ್ತಿದ್ಲು. ಆಕೆ ಹೊಟ್ಟೆಯೊಳಗೆ ಹೋಗಿ ಆಕೆಯನ್ನು ಹೊಟ್ಟೆ ಹೊಡೆದು ಸಂಹಾರ ಮಾಡಿ ಮುಂದೋಗಿ. ಆದರೂ ಈ ಮುಟ್ಟೆ ಹಂಗೆ ಇತ್ತು. ಇದಾರ ನಮ್ಮ ಏನು ಇಲ್ಲ, ಅವನ ಸಿಂಹಿಕಾಂಜಿ ಹೊಡೆದಾಡೋ ಮುಂದೆ ಎಲ್ಲೋ ಬಿದ್ದು ಹೋಯ್ತು, ನಾ ಏನು ಮಾಡಲಿ ಅಂತ ಬಂದು ರಾಮಗೆ ಹೇಳಲಿಲ್ಲ. ಆ ಮುದ್ರಿಕಾಯಿ ಅದೇ ಕಪಿ ಮುಟ್ಟಿ ಅಲ್ಲಿಂದ ಬಂದರು. ಆನಂತರ ಪರ್ವತದ ಮೇಲೆ ಇಳಿದ್ರು. ಈಗಿಂದೇನು ಲಂಕಾ ಅದ, ಅದು ಖರೆ ಲಂಕಾ ಅಲ್ಲ. ಈಗಿನ ಲಂಕಾ ಇದು ಶಿವಮಳ ಅಂತಿತ್ತು ಮೊದಲು. ನಾವೆಲ್ಲ ಕಲಿಯೋ ಮುಂದೆ ನಾವು ಸ್ಕೂಲ್ ಕಲಿಯ ಮುಂದೆ ಶಿವಮಳ ಅಂತ ಕರೀತಿದ್ರು, ಶ್ರೀಲಂಕಾ ಅಂತ ಕರಿತಿದ್ದಿಲ್ಲ. ಆಕೆ ಭಂಡಾರ ನಾಯಕಿ ಪ್ರೈಮ್ ಮಿನಿಸ್ಟರ್ ಇದ್ದಾಗ ಅದಕ್ಕೆ ಶ್ರೀಲಂಕಾ ಅಂತ ಹೆಸರು ಇಟ್ಲಕ್ಕೆ. ಮೊದಲು ಶಿವಮಳ ಅಂತಿತ್ತು. ಅದರ ಬಾಜೂಕ ಲಂಕಾ ಇತ್ತು. ಇವತ್ತಿಗೂ ನೀವು ಈಗಿನ ಲಂಕಾದೊಳಗೆ ಸೌತ್ ವಾಲ್ ಅಂತೇಳಿ ಒಂದು ಪರ್ವತದ, ಸೌತ್ ವಾಲ್ ಅಂತ ಕರೀತಾರೆ. ಅದು ಹಿಂಗೆ ಈ ರೀತಿ ಆಗ್ಯದ. ಈ ಕಡೆ ಲಂಕಾ ಇತ್ತು. ಅಂದರೆ ಈ ಲಂಕಾ ಸುತ್ತಲೂ ಪರ್ವತ ಈ ರೀತಿಯಾಗಿತ್ತು. ಅಲ್ಲಿ ಹೇಳಿದರು, ಪ್ರಾಕಾರ ರೂಪಕ ಗಿರೋ ಅಥವಾ ಸಂಕೋಚೋಕ. ಪ್ರಾಕಾರ ರೂಪಕ ಕೋಟೆ ಗೋಡೆಯಂತೆ ಇರ್ತಕ್ಕಂಥ ಪರ್ವತದ ಮೇಲೆ ಇಳಿದು ಹಾರು ಸಲುವಾಗಿ ಒಂದು ದೊಡ್ಡ ರೂಪ ತೊಗೊಂಡಿದ್ರು, ಸಣ್ಣ ರೂಪ ಮಾಡಿದರು. ಭೂತ್ವ ಬಿಡಾಲ ಸಮೇತ, ಬೆಕ್ಕಿನಂತೆ ಸಣ್ಣ ಆಕಾರ ತೊಗೊಂಡು. ಯಾಕಂತ ತಗೊಂಡು ಲಂಕಾದೊಳಗೆ ಹೋಗೋ ಸಲುವಾಗಿ ನನ್ನ ದೊಡ್ಡ ರೂಪ ಯಾಕೆ, ನಾ ಹೆಂಗೆ ಹೋದ್ರೂ ನಡೀತದೆ, ಏನು ಮಾ ಅಂತ ಒಂದು. ಎರಡನೇದು ವೇಷ ಬದಲಿಸಿದರು ಅಂತ. ದೂತನಾಗಿ ಹೋಗ್ಯಾರ, ಒಳಗೆ ಪ್ರವೇಶ ಮಾಡಬೇಕು ಅಂತಂದರೆ ಗುಪ್ತ ರೂಪದಿಂದ ಹೋಗ್ಬೇಕಲ್ಲ. ಆದರೆ ಪ್ರತಿಯೊಂದು ಊರಿಗೂ ಒಬ್ಬಳು ದುರ್ಗಾದೇವಿ ಗ್ರಾಮ ದೇವತಾ ಅಂತ ಇರ್ತಾಳೆ. ಪ್ರತಿಯೊಂದು ಊರಿಗೆ, ಯಾವುದೇ ಊರಿಗೆ ಹೋಗ್ರಿ, ಗ್ರಾಮ ದೇವತಾ ಅಂತ ಪೂಜೆ ಮಾಡ್ತಾರೆ. ಆ ಗ್ರಾಮ ರಕ್ಷಕ ದೇವತಾ ಲಂಕಿಣಿ ಅಂತ ಕೊಂಡಂತಕ್ಕಂಥವಳು ಲಂಕಾದ ರಕ್ಷಕಳು, ಗ್ರಾಮ ದೇವತಾ. ಹೀಗಿರುವಾಗ ಆವಾಗ ಅವಳು ಹೇಳಿದ್ಲು, ನಾನು ಹಿಂಗೆ ಒಳಗೆ ಬಿಡ್ಲಿಕ್ಕೆ ಬರೋಂಗಿಲ್ಲ. ಯಾಕಂತಂದರೆ ಈ ನಗರ ರಕ್ಷಣೆ ದೇವರ ನನಗೆ ಕೊಟ್ಟಿರ್ತಕ್ಕಂಥ ಅಧಿಕಾರ. ನೀನೊಂದು ಕೆಲಸ ಮಾಡ್ಬೋದು, ನನಗೆ ಸೋಲಿಸಿ ಒಳಗೆ ಹೋಗು. ನನಗೆ ಸೋಲಿಸಿದ ಮೇಲೆ ನನ್ನ ಜವಾಬ್ದಾರಿ ಮುಗಿಯೋದು. ಯಾಕೆ ನನ್ನ ಶಕ್ತಿಗಿಂತ ಹೆಚ್ಚಿನ ಶಕ್ತಿವಾನ್ ಬಂದ ನಾ ಏನು ಮಾಡಲಿ, ನನ್ನ ಕೆಲಸನ ಮಾಡೀನಿ. ಆಗ ಅವಳಿಗೆ ಒಂದು 2 ಗುದ್ದಿದ್ರೆ ಕೆಳಗೆ ಬಿದ್ದುಬಿಟ್ಲು, ಹೋಗ್ರಿ ಅಂತ ಹೇಳ್ಬಿಟ್ಲು. ಹಾಗೂ ಗುದ್ದು ಮುಂದೆ ಈ ಗುದ್ದು ಹಾಗೆ ಇತ್ತು, ಒಳಗೆ ಉಂಗ್ರ ಹಂಗೆ ಜೋಡಿ ಇತ್ತು. ಆಮೇಲೆ ಎಲ್ಲ ಹುಡುಕಿದ್ರು, ಎಲ್ಲ ಮಾಡಿದರು, ಭಾಳ ವಿಸ್ತಾರದ ಸಂದರ್ಭದ. ಆನಂತರ ಬಂದು ನೋಡಿದರು ಅಶೋಕ ವೃಕ್ಷದ ಕೆಳಗೆ. ಇದರ ನಡುವೆ ಒಂದು ಮಾತು, ಭಾಳ ಒಂದು ಸುಂದರ ಮಾತು ನಾವು ನೆನಪಿಟ್ಕೋಬೇಕು. ಅವರು ರಾವಣನ ಅಂತಃಪುರಕ್ಕೆ ಹೋದರು. ಸಾವಿರಾರು ಅವನು ಇಟ್ಕೊಂಡಿರ್ತಕ್ಕಂಥ ಕೈಲ್ಗಳು ಅಂತಃಪುರದೊಳಗೆ ಇರ್ತಕ್ಕಂಥ ಇದ್ದವರು ಎಲ್ಲ ಸರಿ ಕೊಡೋದು ಅಸ್ತವ್ಯಸ್ತ. ಅವರೆಲ್ಲ ಬಟ್ಟೆನೂ ಅಸ್ತವ್ಯಸ್ತ ಆಗಿತ್ತು, ಎಲ್ಲ ಇದು ಆಗಿತ್ತು.
ಆರನೆಲ್ಲ ನೋಡಿ ಇಲ್ಲಂತೂ ಸೀತಾ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ತಿಳ್ಕೊಂಡ್ರು. ಆಮೇಲೆ ಮಂಡೋದರಿ ರೂಮಿಗೆ ಹೋದರು. ರಾವಣನ ನೋಡಿದ್ರು ಮೊದಲು. ನೋಡಿ ಒಳ್ಳೆ ಪರ್ಸ್ನಾಲಿಟಿ, ಅದು ವರ್ಣನ ಬರುತ್ತೆ ರಾಮಾಯಣದೊಳಗೆ. ಆಮೇಲೆ ಮಂಡೋದರಿ ರೂಮಿಗೆ ಹೋದ್ಲು. ಭಾಳ ಸಾತ್ವಿಕ, ಅವಳು ಅಷ್ಟೇ ಸಾತ್ವಿಕಳು, ಅಷ್ಟೇ ಒಳ್ಳೆ ಲಕ್ಷಣದಿಂತಳಾಗಿದ್ಲು. ಈಕಿ ಸೀತಾ ಇರ್ಬೋದೇನು. ಆದರೆ ಹನುಮಂದೇವ್ರು ಅಂತಾರೆ, ಇಷ್ಟು ಆರಾಮ್ ನಿದ್ದೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ತನ್ನ ಪತಿಯನ್ನು ಬಿಟ್ಟು ಸೀತಾದೇವಿ ಇಷ್ಟು ಆರಾಮ್ ನಿದ್ದೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಕೆ ಸೀತಾ ಅಲ್ಲ. ಇನ್ನು ಮಾತು ನೋಡಿದರು, ಒಂದು ಕಡೆಗೆ ತುಳಸಿ ಗಿಡ ಎಲ್ಲ ಕಾಣಿಸ್ತು. ಓ, ಇದು ವಿಭೀಷಣ ಮನೆ, ಯಾರು ಹೇಳ್ತಿದ್ರು ಹಂಗೆ ಅಂತೇಳಿ ಮತ್ತೆಲ್ಲ ಸಮುದ್ರ ದಂಡೆ ಎಲ್ಲ ಇತ್ತು. ಅದ್ರ ಒಂದು ಕಡೆಗೆ ಮತ್ತೆ ಎಲ್ಲ ಚಂದ ಗಿಡಗಳು ಬೆಳೆದಿದ್ದು. ಇಷ್ಟು ಸಮೃದ್ಧಿ ಇರಬೇಕಾದ್ರೆ ಲಕ್ಷ್ಮಿ ಅಲ್ಲೇ ಇರಬೇಕು ಅಂಥೇಳಿ ಅಶೋಕವನಕ್ಕೆ ಬಂದರು. ಆದರೆ ಹೊರಗೆ ಬಂದಮೇಲೆ, ಅಂತಃಪುರದಿಂದ ಹೊರಗೆ ಬಂದಮೇಲೆ ಒಂದು ಮಾತು, ಅವ್ರು ಹೇಳಿದ ಮಾತು ಭಾಳ ಮಹತ್ವಪೂರ್ಣದ. ಮತ್ತು ನಾ ಇಷ್ಟೆಲ್ಲ ಹೆಂಗಸರು ಅಸ್ತವ್ಯಸ್ತ ಮಲ್ಕೊಂಡಿದ್ದರು, ಶರೀರ ಮೇಲೆ ಕೆಲವು ಮೇಲೆ ಬಟ್ಟೆಯೂ ಇರಲಿಲ್ಲ. ನಾನು ಆಜನ್ಮ ಬ್ರಹ್ಮಚಾರಿ, ನನಗೇನಾದ್ರು ದೋಷ ಬಂತೇನು? ಯಾಕೆಂದ್ರೆ ಇವೆಲ್ಲ ನೋಡಬಾರ್ದಲ್ಲ ನಾನು. ಆದರೆ ಅವ್ರು ಅಂತಾರೆ, ನನಗೆ ಎಲ್ಲಿಯೂ ಮನಸ್ಸು ವಿಕೃತ ಆಗಲಿಲ್ಲ. ನನ್ನ ಕಣ್ಣ ಕೇವಲ ಸೀತಾ ಇದ್ಲು, ಆದ್ದರಿಂದ ನನಗೇನು ದೋಷ ಇಲ್ಲ. ಎಲ್ಲಿ ದೃಶ್ಯ ಎಂಥದೇ ಇರಲಿ, ಎಲ್ಲಿ ಮನಸ್ಸು ವಿಕೃತಿ ಆಗಂಗಿಲ್ಲ, ಅದು ದೋಷಕರ ಅಲ್ಲ. ಆದ ರೀತಿಯಾಗಿ ಸದ್ಯಕ್ಕೆ ಉದಾಹರಣೆಗೋಸ್ಕರ ಡಾಕ್ಟರು ಅವ್ರು ಕೆಲಸ ಮಾಡಬೇಕಾಗ್ತದೆ. ಅದರಿಂದಾಗಿ ಮನಸ್ಸು ವಿಕೃತಿ ಇಲ್ಲದೆ ತಮ್ಮ ಕೆಲಸ ಮಾಡ್ತಿದ್ರು ಅಂತಂದರೆ ಅವ್ರಿಗೆ ಯಾವ ದೋಷವೂ ಇಲ್ಲ. ಇತ್ಯಾದಿಗಳು ಅನೇಕ ಧರ್ಮಶಾಸ್ತ್ರ ಸೂಕ್ಷ್ಮ ಅಲ್ಲಿ ವಿಚಾರ ಬರ್ತಾವೆ. ಹೋದರು, ಭೇಟಿಯಾದ ಕ್ಷಣಕ್ಕೇ ಸೀತಾದೇವಿ ಕೇಳಿದ್ಲು, ಅಲ್ಲ ಮತ್ತು ಇಷ್ಟು ದೊಡ್ಡ ಸಮುದ್ರ ಅದು ಹೆಂಗೆ ದಾಟಿ ಬಂದ್ರಿ? ಅಲ್ಲಿದ್ದಕ್ಕಿಂತ ಸೀತಾ ಇರಲಿಲ್ಲ. ಅಲ್ಲಿರ್ತಕ್ಕಂಥವಳು ಸೀತಾ ಆಕೃತಿ, ಅದರರ್ಥ ಅಗ್ನಿಯ ಮಗಳಿದ್ಲು, ವೇದವತಿ ಇದ್ಲು. ಸೀತಾ ಲಂಕಾದೊಳಗಿರಲಿಲ್ಲ. ಆದರೆ ಸೀತಾ ಇದ್ದರೆ ಈ ರೀತಿಯಾಗಿ ಕೇಳ್ತಿದ್ದಿಲ್ಲ, ಹಿಂಗೆ ಯಾಕೆ ಹಾರು ಬಂದಿ ಅಂತ ತಿಳ್ಕೊಂಡು ಅಂತೇಳಿ. ಯಾಕಂತಂದ್ರೆ ತಾಯಿಗೆ ಗೊತ್ತದ, ಲಕ್ಷ್ಮೀದೇವಿಗೆ ಗೊತ್ತದ ಏನು ಅಂತ ತಿಳ್ಕೊಂಡಂತಂದ್ರೆ ನನ್ನ ಮಗನ ಸಾಮರ್ಥ್ಯ ಏನದ ಅಂತ ಅನ್ನೋದು ಸೀತಾಗೆ ಗೊತ್ತದ. ಆದರೆ ಈಕೆ ಸೀತಾಕೃತಿ ಅಗ್ನಿ ಮಗಳಾದ್ದರಿಂದಾಗಿ ಸೀತಾನ ಸನ್ನಿಧಾನ ಇತ್ತು. ಇಷ್ಟು ದೊಡ್ಡ ಪರ್ವತಂದು ಹೆಂಗಾರು ಬಂದಿ ಅಂತ ತಿಳ್ಕೊಂಡಂತೇಳಿ. ಮತ್ತು ಲಂಕಾ ಇಷ್ಟು ಸೈನ್ಯದ ಭಯ ಬರಲಿಲ್ಲ ನಿನಗೆ ಅಂತ ತಿಳ್ಕೊಂಡಂತೇಳಿ. ಅಧ್ಯಾತ್ಮ ರಾಮಾಯಣ ಬ್ರಹ್ಮವಿವರ್ತೊಳಗೊಂದು ರೀತಿಯಾಗಿರ್ತಕ್ಕಂಥ ಶ್ಲೋಕ ಬರ್ತದೆ. ಬ್ರಹ್ಮವಿವರ್ತೊಳಗೆ ಕೇಳ್ತಾಳಕ್ಕೆ. ಆಗ ಅವನು ಹೇಳಿದ ಏನಂತ, ಹನುಮಂತ ಏನು ಹೇಳ್ತಾನೆ ಅಂತ ತಿಳ್ಕೊಂಡಂತಂದ್ರೆ, ಮರ್ಕಟಿ ಡಿಂಬತುಲ್ಯಂಚ, ನನಗೆ ಈ ಲಂಕಾ ಅಂತ ತಿಳ್ಕೊಂಡಂತಂದ್ರೆ ಮರ್ಕಟಿ ಡಿಂಬತುಲ್ಯ ಅಂತ ತಿಳ್ಕೊಂಡಂತೇಳಿ. ಸಂಸ್ಕೃತದೊಳಗೆ ಮರ್ಕಟಿ ಅಂತ ಅದಕ್ಕೆ 3 ಅರ್ಥವ. ಒಂದು, ಸಣ್ಣ ಕಪಿಯ ಸಣ್ಣ ಕೂಸಿನಷ್ಟು ನನಗೆ ಲಂಕಾ ಸಣ್ಣ ಕಾಣಿಸ್ತದೆ ಅಂತ ತಿಳ್ಕೊಂಡಂತೆ. ಆದರೂ ಸ್ವಲ್ಪ ದೊಡ್ಡದಾಯ್ತದೆ. ಇನ್ನೊಂದು ಅದು ಮರ್ಕಟಿ ಅಂತ ತಿಳ್ಕೊಂಡಂತಂದ್ರೆ ಈ ಜೇಡರ ಹುಳ, ಅದಕ್ಕೂ ಮರ್ಕಟಿ ಕರ್ಕಟಿ ಅಂತ 2 ಹೆಸರು. ಅದರ ಡಿಂಬ ಸಣ್ಣ ಇರ್ತದೆ, ಅಗ್ದಿ ಸಣ್ಣ ಅಂತ ತಿಳ್ಕೊಂಡದ ಅರ್ಥ. ಆದರೂ ಇಲ್ಲ. ಇನ್ನೊಂದು ಸಂಸ್ಕೃತ ವೈಶಿಷ್ಟ್ಯ ಕೊಡ್ರಿ. ಮರ್ಕಟಿ ಅಂತಂದ್ರೆ ಅಜ್ವಾಯನ ಎಷ್ಟು ಸಣ್ಣ ಇರ್ತದೆ, ಅದರೊಳಗಿಂದೊಂದು ಸಣ್ಣ ಅದ್ರ ಬೀಜ. ಅಜ್ವಾಯನದ ಬೀಜದಷ್ಟು ಅದು ಅಗದಿ ಸಣ್ಣ, ಕಣ್ಣು ಕಾಣಿಸಂಗಿಲ್ಲ ಅಷ್ಟು ಸಣ್ಣ ಇರ್ತದೆ. ಲಂಕಾ ನನಗೆ ಅದಷ್ಟೇನು ಸಣ್ಣ ಕಾಣಿಸ್ತದೆ ಅಂತ ತಿಳ್ಕೊಂಡಂತೆ. ಆ ನಂತರ 2ನೇದ್ದು, ಈ ಪರ್ವತ ಶಬ್ದ ಭಾಳ ವಿಚಿತ್ರ ಶಬ್ದದ, ಆದರೆ ಅದಕ್ಕೆ ಅರ್ಥನೂ ಅಷ್ಟೇ ಮಹತ್ವದ್ದದ. ಮೂತ್ರತುಲ್ಯಂ ಸಮುದ್ರಂಚ, ವ್ಯವಹಾರಾರ್ಥ ನೋಡಿದ್ರೆ ನಿಮ್ಗೆ ಅರ್ಥ ಆಗಿಬಿಡ್ತದೆ. ಅಷ್ಟು ಅದನ್ನು ದಾಟೋದೇನು ಮಹಾ ನನಗೇನು ಅರ್ಥ ಇಲ್ಲ ಅಂತೇಳಿ. ಆದರೆ ಒಂದು ಪ್ರಶ್ನೆ ಬರ್ತದೆ, ಸಂಸ್ಕೃತ ಪಾಠದ ವೈಶಿಷ್ಟ್ಯ ನೋಡ್ರಿ.
ಒಂದು ಪ್ರಶ್ನೆ ಏನು ಬರ್ತದೆ ಅಂತ ತಿಳ್ಕೊಂಡಂತಂದರೆ, ಇಂಥ ಶಬ್ದ ಸೀತಾದೇವಿ ಮುಂದೆ ಹನುಮಂತರ ಆಡ್ಲಿಕ್ಕೆ ಸಾಧ್ಯತೆ? ಸೀತಾದೇವಿ ಬೇಡ, ಯಾರೇ ಹೆಣ್ಮಗಳು, ಆಕೆ ಅಗ್ನಿಪುತ್ರಿ ಅಂತ ತಿಳ್ಕೊಳ್ಳೋಣ. ಅದ್ರ ಎದುರಿಗಿಂತ ತಪ್ಪು ಶಬ್ದ ಹೆಂಗೆ ಮಾತಾಡಿದರು? ಅದಕ್ಕೋಸ್ಕರ ನೀವು ಕೋಶ ಹುಡುಕ್ಬೇಕಾಗ್ತದೆ. ಸಂಸ್ಕೃತದೊಳಗೆ ಮೂತ್ರ ಶಬ್ದಕ್ಕೆ ಒಂದು ವ್ಯವಹಾರಕ್ಕೆ ಅರ್ಥ ಗೊತ್ತೇ ಇದೆ ನಿಮಗೆ. ಆದರೆ ಪರ್ವತದ ಸ್ರೋತದಿಂದ ಇಳಿದು ಸಾಧಾರಣ ಒಂದು ಅದಕ್ಕೆ ಮೂತ್ರ ಶಬ್ದಕ್ಕೆ ಇದರೊಳಗೆ ದೀರ್ಘಿಕ ಅಂತಿಕೊಂಡು ಅಂತೇಳಿ ಶಬ್ದ ಅದ. 300 ಧನುಷ್ಯದಷ್ಟು ಆಕೃತಿ ಉಳ್ಳ ಒಂದು ನೀರಿನ ಸರೋವರಕ್ಕೆ ಮೂತ್ರ ಅಂತ ತಿಳ್ಕೊಂಡಂತ ಹೆಸರು. ಆ ಅರ್ಥದಲ್ಲಿ ಅವರು ಉಪಯೋಗಿಸಿದರು ಜನರಿಗೆ. ಅಂದರೆ ಪುರಾಣ ಓದಬೇಕಾದ್ರೆ ನಿಮಗೆ ಸಂಸ್ಕೃತದ ಜ್ಞಾನ ಎಷ್ಟಿರಬೇಕು, ಇಲ್ಲಾದ್ರೆ ಇದೇ ಅರ್ಥ ಹೇಳ್ಕೊಂಡು ನಾವು ಮುಂದೆ ಹೋಗ್ತೀವಿ, ಇದೇ ಅರ್ಥ ಮುಂದೆ ಹೇಳ್ಕೊಂಡು ಹೋಗ್ತೀವಿ. ಆದರೆ ಸೀತಾನ ಇನ್ನೊಬ್ಬ ಹೆಣ್ಣನ್ನು ಮುಂದೆ ಈ ರೀತಿಯಾಗಿ ಮಾತನಾಡೋದು, ಅದನ್ನದು ಕೂಡ ಹನುಮಂತನಂಥ ವ್ಯಕ್ತಿಗೆ ಇದು ಸರಿಯಲ್ಲ. ಅದಕ್ಕೋಸ್ಕರ ಮೂತ್ರಂ ದೀರ್ಘಿಕಾ ತ್ರಿಶತು ಧನ ಪರಿಮಿತ ಜಲಾಶಯ ಅಂತ ತಿಳ್ಕೊಂಡಂಥೇಳಿ ಶಬ್ದಕಲ್ಪದ್ರಮದೊಳಗೆ ಅದ್ರ ವಿವರಣೆಯನ್ನು ಕೊಟ್ಟಾರೆ. ಅಂದ್ರೆ 300 ಧನುಷ್ಯ, ಒಂದು ಧನುಷ್ಯ ಅಂತ ತಿಳ್ಕೊಂಡಂತಂದ್ರೆ 3 to 6 ಯಾರ್ಡ್ ಅಂತ ನಾವು ಹಿಡಿತೀವಿ ಅಂತ. 6 3 18 1800 ಯಾರ್ಡ್ ಸರೌಂಡ್ ಇರ್ತಕ್ಕಂಥ ಒಂದು ಇದಕ್ಕೆ ಅಂತ. ಅದಕ್ಕೆ ನನಗೇನು ಹಾರಲಿಕ್ಕೆ ಅಂದರೆ ಆ ರೀತಿ ಅರ್ಥ ತೊಗೊಳ್ಬೇಕೆ ಹೊರತು ಇಲ್ಲಿ ಬೇರೆ ಅರ್ಥ ತೊಗೊಳ್ಬಾರ್ದು. ಅದಕ್ಕೋಸ್ಕರ ರಾಮಾಯಣ ಓದೋದು ಸುಲಭ, ಮಹಾಭಾರತ ಓದೋದು ಸುಲಭ, ಪುರಾಣ ಓದೋದು ಭಾಳ ಕಠಿಣ. ಪುರಾಣ ಸಲುವಾಗಿ ನಿಮಗೆ ಭಾಳ ಅಭ್ಯಾಸ ಬೇಕಾಗ್ತದೆ. ಈ ರೀತಿಯಾಗಿರ್ತಕ್ಕಂಥ ಮಾಡಿದ ಮೇಲೆ ಆಗ ಅಂಗುಲಿಯನ್ನು ಸೀತಾಕೃತಿ ಕೊಟ್ಟರು. ಆನಂತರ ಅವಳು ತನ್ನ ಶಿರೋಆಭರಣವನ್ನು ಕೊಡ್ತಾಳೆ. ಮೊದಲೇನು ವರ್ಣನೆ ಬರ್ತದೆ, ರಾವಣ ತನ್ನನ್ನು ಕರ್ಕೊಂಡು ಹೋಗುವಾಗ ಆಕೆ ತಂದೆಲ್ಲ ಆಭರಣಗಳನ್ನು ತೆಗೆದು ಯಾರಿಗಾರ ನಾನು ಎಲ್ಲಿ ಹೋಗಿನೂ ಗೊತ್ತಾಗಲಿ ಅಂತ ತಿಳ್ಕೊಂಡು ಅಂತೇಳಿ ತನ್ನ ಒಂದು ಉತ್ತರೀಯ ವಸ್ತ್ರದೊಳಗೆ ಕಟ್ಟಿ ಅದನ್ನು ಎಸೆದಿರ್ತಾಳೆ. ಅದೇ ಕಿಷ್ಕಿಂಧ ಪರ್ವತದ ಮೇಲೆ ಬಿದ್ದಿರ್ತದೆ. ಅದನ್ನೇ ಸುಗ್ರೀವ ತಂದು ರಾಮಕ್ಕೆ ತೋರಿಸ್ತಾನೆ. ಮತ್ತು ಇಲ್ಲೆಲ್ಲಿ ಶಿರೋರತ್ನ ಎಲ್ಲಿಂದ ಬಂತು ಅಂತ ತಿಳ್ಕೊಂಡಂತಂದ್ರೆ ತಾನ್ನೇ ವಾಸನ್ ತಥೈವಚ ತಥಚೂಡಾಮಣಿಂ ದ್ರವ್ಯಂ ದಾತಂ ರಾಮಾಯ ಸಾಧದು. ಆಕೆಗೆ ಅದೇ ರೀತಿ ಇನ್ನೊಂದು ಸೃಷ್ಟಿ ಮಾಡಲಿಕ್ಕೆ ಸಾಮರ್ಥ್ಯ ಇದ್ದೇ ಇತ್ತು. ಇನ್ನೊಂದು ಡುಪ್ಲಿಕೇಟ್ ಆ ರೀತಿಯಾಗಿ ಆಭರಣ ಹಾಕ್ಕೊಂಡೇ ಸೀತಾ ಇದ್ಲು. ಈ ಚಿತ್ರದೊಳಗೆ ಸಿನಿಮಾದೊಳಗೆ ತೋರಿಸೋ ಹಂಗೆ ಏನು ಸುಮ್ಮನೆ ಅಗದಿ ಕೂತಂಗೆ ತೋರಿಸ್ತಾರೆ, ಹಂಗಿಲ್ಲ. ಸಕಲ ಆಭರಣಗಳನ್ನು ಯುಕ್ತಳಾಗಿ ಸೀತಾದೇವಿ, ಎಲ್ಲಿ ಸೀತಾಕೃತಿನೇ ಇರಲಿ, ಅಗ್ನಿಪುತ್ರನೇ ಇರಲಿ, ಆ ಕಾಲಕ್ಕೆ ಹೇಳ್ತಾಳೆ. ಹಾಗೆ ತನ್ನ ತಲೆ ಆಭರಣ ಕೊಟ್ಟರು. ತಲೆ ಆಗ್ತಕ್ಕಂಥದ್ದು ಒಂದು ದುಂಡಿಗಿರ್ತದೆ, ಅದಕ್ಕೆ ಇದು ಇರ್ತದೆ, ಕೂದಲು ಹಾಕ್ಕೊಂಡು ಇದು ಮಾಡ್ತಾರೆ. ಈಗೆಲ್ಲ ಅವೆಲ್ಲ ಹೋಗ್ಬಿಟ್ಟವ, ಇಲ್ಲೆಲ್ಲ ಪ್ಲಾಸ್ಟಿಕ್ ಬಂದದ, ಮಾತು ಬೇರೆ. ಆದರೆ ಹಿಂದಿನ ಕಾಲಕ್ಕೆ ಈ ತಲೆಯೊಳಗೆ ಹಾಕ್ತಕ್ಕಂಥ ಇದು ಪ್ರತಿಯೊಬ್ಬರು ಎಷ್ಟೇ ಬಡವರಿದ್ದರೂ ಅದು ಅವ್ರ ಮನೆಯಾಗ ಇರ್ತಿತ್ತು. ಅದನ್ನು ಕೊಟ್ಟ ಕ್ಷಣಕ್ಕೆ ಅದನ್ನೆಲ್ಲ ಇಟ್ಕೊಂಡು ಹನುಮಂದೇವರು ಕೈಗೆ ಇಟ್ಕೊಂಡ್ರು. ಬೇರೆ ಅದು ಇಲ್ಲೇ ಬೇರೆ ಪ್ಯಾಕೆಟ್ ಇಲ್ಲ ಅವ್ರಿಗೆ. ಆದರೆ ನಿಮ್ಮ ಮುಂದೆ ಮಧ್ವಾಚಾರ್ಯನ ಹೇಳ್ತಾರೆ, ಬಂದಿರತಕ್ಕಂಥ ರಾಕ್ಷಸರನ್ನು ತಲಪ್ರಹಾರ ಚೂರ್ಣಿತಾನ, ಅಂಗೈಯಿಂದ ಹೊಡೆದು ಅವರನ್ನು ಕೊಂದರು ಅಂತ ಬರ್ತದೆ. ಅಶೀತಿ ಕೋಟಿಯು ತಪಂ ಪುರಸ್ಸರಾಷ್ಟ್ರಕಾಯುತಂ ಅನೇಕ ಹೇತಿ ಸಂಕುಲಂ ಕಪೀಂದ್ರಮಾವೃಣೋತ್ಪಲಂ ಸಮಾವೃತಸ್ತಥಾಯುಧೈ ಶತಾಡಿತಶ್ಚ ತೈರ್ಭೃತಂ ಚಕಾರತಾನ್ ಸಮಸ್ತಶಃ ತಲಪ್ರಹಾರ ಚೂರ್ಣಿತಾನ್. ಕೈಯಾಗ ಇದು ಅಂಗೈಯಿಂದ ಹೊಡೆದು ಅಂತ ಹೆಂಗೆ ಬರ್ತದೆ? ಮಧ್ವಾಚಾರ್ಯ ಸುಳ್ಳು ಅಂತ ಹೇಳಿದ್ರೆ ಕಾವ್ಯ ಕಾರಣ ಇಲ್ಲ. ಎಡಗೈ
ಎಡಗೈಯಿಂದ ಅವ್ರು ಹೊಡ್ಲಿಕ್ಕೆ ಬರ್ತಿತ್ತು ಅವ್ರಿಗೆ. ಆದ್ದರಿಂದಾಗಿ ಅವ್ರಿಗೆ ಬಲಗೈನೇ ಬೇಕು ಅಂತೇನಿಲ್ಲ, ಬಲಗೈ ಎಡಗೈ ಎಲ್ಲ ಸಮರ್ಥ ಇದು. ಅಲ್ಲಿ ತಲಪ್ರಹಾರ ಚೂರ್ಣಿತಾನಂತಂದರೆ ಎಡಗೈಯಿಂದ ಅವರನ್ನೆಲ್ಲರನ್ನು ಕೊಂದು ಹಾಕ್ಬಿಟ್ರು. ಅಂದರೆ ಅಷ್ಟು ಸಾಮರ್ಥ್ಯ ಅವ್ರಿಗಿತ್ತು. ಇದೇ ಸಂದರ್ಭವನ್ನು ವಾಲ್ಮೀಕಿ ರಾಮಾಯಣದೊಳಗೆ ಬೇರೆ ರೀತಿ ಅಂತ ಹೇಳ್ತಾರೆ. ಕೆಲವರನ್ನು ತಲೇನಾಭಿ ಅತಃ ಕಾಂಕ್ಷಿತ, ಎಡಗೈಯಿಂದ ಹೊಡೆದ್ರು. ಕೆಲವರನ್ನು ಪಾದೇ ಕಾಂಚಿತ್, ಕಾಲಿನಿಂದ ಹೊಡೆದು ಹಾರಿಸಿಬಿಟ್ರು. ಮುಷ್ಟಿ ಬಿ ಈ ಕಡೆಯಿಂದ ಮುಷ್ಟಿದ್ದೇ ಇತ್ತು, ಆ ಮುಷ್ಟಿಯಿಂದ ಕೊಂಡು ಹೊಡೆದ್ರು. ನರೇ ಕಾಂಶ್ಚಿತ್ ನೆಮಾರೆಯತ ನಕೈ, ಆ ನಂತರ ಎಡಗೈಯಿಂದ ಉಗುರಿನಿಂದ ಎದ್ದೆದ್ದು ಹಾಕಿಬಿಟ್ರು ಕೆಳಗೆ, ಅವ್ರಿಗೆ ಎಸೆದು ಬಿಟ್ಟರು ರಾಕ್ಷಸರನ್ನು. ಕೆಲವರನ್ನು ಎದುರಿಗೆ ದೊಡ್ಡ ದೊಡ್ಡ ಬಂದ್ರೆ ಅಂತಂದರೆ ಎದೆಯಿಂದ ಹೊಡೆದು ಅವರನ್ನು ಬಿಡಿಸಿದರು. ಕುಸ್ತಿ ಆಟದ ಕ್ರಮದಲ್ಲೆಲ್ಲ ಐತೆ ಅಂತಕೊಂಡಂತೇಳಿ ಕೆಲವರಿಗೆ ತೊಡೆಯಿಂದ ಹೊಡೆದು ಕಲಾಸ ಮಾಡಿದರು. ಇನ್ನು ಕೆಲವರನ್ನು ತಮ್ಮ ಸಿಂಹನಾದದಿಂದ ಕೊಂದಾಕಿದ್ರು. ಅವರೆಲ್ಲ ಬೇಕಾದಷ್ಟು ಆಯುಧ ಇಟ್ಕೊಂಡು ಬಂದಿದ್ದರು, ಆದರೆ ಇವರಿಗೆ ಯಾವ ಆಯುಧ ಬೇಕಾಗಿಲ್ಲ. ತಮ್ಮ ಶರೀರ ವಜ್ರವಾದ ಶರೀರ, ಅದರಿಂದ ಅವ್ರು ಸಂಹಾರ ಮಾಡಿದರು ಅಂತ ತಿಳ್ಕೊಂಡಂತೆ. ಆ ನಂತರ ಇವನು ಅಕ್ಷಯ ಕುಮಾರನ ಸಂಹಾರ ಮಾಡಿದರು. ಅಕ್ಷಯ ಕುಮಾರನ ಸಂಹಾರ ಮಾಡಿದ್ದು ಅವನು ಗರ 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 ತಿರುಗಿಸಿ, ಹಾಗೆ ಗರಗರ ತಿರುಗಿಸ್ಬೇಕಾದ್ರೆ ಯಾವ ಕೈಯಿಂದ? ಎಡಗೈಯಿಂದ ಗರ ಗರಗ ತಿರುಗಿಸಿ ಆಕಾಶಕ್ಕೆ ಹಾಕಿಬಿಟ್ರು. ಕೆಳಗೆ ಬಿದ್ದ ಸತ್ತೋದ. ಆ ನಂತರ ಲಂಕಾಕ್ಕೆ ಹೋದರು. ರಾವಣನ ಭೇಟಿ ಆದರು. ರಾವಣನ ಭೇಟಿ ಆದ ಕ್ಷಣಕ್ಕೆ ಯಾರು ನೀನು ಅಂತ ತಿಳ್ಕೊಂಡಂತಂದ್ರೆ ಅವೈಹಿ ದೂತಮಾಗತಂ ದುರಂತಮಕ್ಷಮಾನ್. ನಾ ಹನುಮಂತ ಬಲಿಷ್ಠ ಅಂತ ಹೇಳ್ಕೊಳ್ಳಿಲ್ಲ. ಅವೈಹಿ ದೂತಮಾಗತಂ ದುರಂತ ವಿಕ್ರಮಶ್ಯಮಾನ್. ಈ ರೀತಿಯಾಗಿರ್ತಕ್ಕಂಥ ಮಹಾಪರಾಕ್ರಮಿ ನಾನು ಅಂತ ತಿಳ್ಕೊಂಡಂತೇಳಿ ಮಹಾಕ್ರಮ ಅಂತ ಹೇಳ್ಕೊಳ್ಳಿಲ್ಲ. ನಾನು ತಪ್ಪು ಹೇಳಿಕತ್ತೀನಿ. ಮಹಾಪರಾಕ್ರಮ ನಾನು ರಾಮನ ದೂತ ಅಂತ ಹೇಳ್ಕೊಂಡು, ರಾಮನ ದೂತ ಅಂತ ಹೇಳ್ಕೊಂಡ ಕ್ಷಣಕ್ಕೇನೆ ಆ ಕಾಲಕ್ಕೆ ರಾವಣ ಕೇಳಿದ, ನಿನ್ನಂಥ ಪರಾಕ್ರಮಗಳು ಎಷ್ಟು ಮಂದಿ ಇದ್ದ ರಾಮನ ಎದುರೊಳಗೆ ಅಂತ ತಿಳ್ಕೊಂಡಂತ. ನನ್ನಂಥವಿದ್ರೆ ನನ್ನಂಥವು ನಾನೇ ಅಂತ ತಿಳ್ಕೊಂಡಂತೇಳಿ ಕಾಲರ್ ಟೈಟ್ ಮಾಡ್ತಿದ್ದೆ. ಯಾರಿಗೂ ಗೊತ್ತು. ಹನುಮಂತ ಏನು ಹೇಳ್ತಾನೆ, ರಾಮನ ಸೈನ್ಯದೊಳಗೆ ಅತಿ ಕಡಿ ಲಾಸ್ಟ್ ನಂಬರ್ ನಾನು ಅಂತ ತಿಳ್ಕೊಂಡಂತೆ. ರಾವಣನ ಸೈನ್ಯದೊಳಗೆ ಲಾಸ್ಟ್ ನಂಬರ್ ನಾನು, ರಾಮನ ಸೈನ್ಯದೊಳಗೆ. ಅವ್ನಿಗೆ ಅನಿಸೋ ಸಲುವಾಗಿ ಇನ್ನು ಇವನೇ ಇಷ್ಟಿದ್ದಾನಂತಂದಮೇಲೆ ಮತ್ತು ಉಳಿದವ್ರು ಏನು ಮಾಡ್ತಾರೆ ಅಂತ ತಿಳ್ಕೊಂಡಂತೇಳಿ ಮತ್ತು ಸುಳ್ಳು ಹೇಳ್ದೆ ಹಂಗಾಯ್ತಲ್ಲ ಅಂತ ತಿಳ್ಕೊಂಡಂತ. ಹಾಗಲ್ಲ, ಮುಂದೂ ಇರ್ತೀನಿ ಹಿಂದೂ ಇರ್ತೀನಿ. ಯಾಕೆ ಸೈನ್ಯ ಸಂರಕ್ಷಣೆ ಮಾಡಬೇಕಾದ್ರೆ ನಾ ಬೇಕೇ ಬೇಕು. ಆ ರೀತಿ ಅರ್ಥ ಹೇಳ್ಯಾರವರು. ಅವಾಗ ಅಷ್ಟೇ ಅರ್ಥ ಆಯಿತು. ಇರಲಿ. ಆ ನಂತರ ಬೆಂಕಿ ಹೆಚ್ಚಿದ್ರು. ಆ ಸಂಪೂರ್ಣ ಲಂಕಾ ಉರಿತಿತ್ತು. ಇವನು ಬಾಲಕ್ಕೆ ಬೆಂಕಿ ಹೆಚ್ಚು ಗೊತ್ತಾಯ್ತು ಸೀತಾದೇವಿಗೆ. ಆಗ ಅವಳು ಪ್ರಾರ್ಥನೆ ಮಾಡ್ತಾಳೆ, ಬೆಂಕಿ ಆರಲಿ ಅಂತ ತಿಳ್ಕೊಂಡಂತ. ಅಂದರೆ ರಾಮನ ಕೃಪಾನೂ ಅದ, ಲಕ್ಷ್ಮೀ ಕೃಪಾನೂ ಅದ. ಸೀತಾಕೃತಿ ಇದ್ದರೂ ಸೀತೆಯ ಸನ್ನಿಧಾನ ಅಲ್ಲಿದ್ದೇ ಇರ್ತು. ಯದ್ಯಸ್ತಿ ಪತಿ ಶುಶ್ರೂಷ ಯದ್ಯಸ್ತಿ ಚರಿತಂ ತಪಃ. ನಾನು ಗಂಡನ ಸೇವೆ ಮಾಡಿದ ಪುಣ್ಯ ನನ್ನ ಹತ್ರ ಇದ್ದರೆ, ಆ ನಂತರ ನನ್ನ ಒಳ್ಳೆ ಪವಿತ್ರವಾದ ಚರಿತ್ರದ ತಪಸ್ಸು ನನ್ನ ಹತ್ರ ಇದ್ದರೆ, ಯದಿತಾತ್ವೇಕಪತ್ನಿತ್ವಂ, ಏಕಪತ್ನಿ ವ್ರತ ಅದಷ್ಟೇ ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ದ, ನಾನು ಅವನ ಮೇಲೆ ಅಷ್ಟೇ ವಿಶ್ವಾಸ ಇದ್ದದ್ದು ಸತ್ಯವಾಗಿದ್ದರೆ, ಶೀತೋಭವ ಹನುಮತಃ, ಹನುಮಂತನ ಬಾಲ ಅವನಿಗೆ ಅವನ ಬಾಲವನ್ನು ಶರೀರವನ್ನು ಬೆಂಕಿ ಸುಡದಿರಲಿ. ಈ ಸಂದರ್ಭನ ಯಾಕೆ ಹೇಳಿಕತ್ತೀನಿ ಅಂತಂದರೆ, ಅಲ್ಲಿರ್ತಕ್ಕಂಥ ಸೀತಾದೇವಿಯೋ ಸೀತಾಕೃತಿಯೋ ಅವಳು ಹನುಮಂತನ ಸಲುವಾಗಿ ಪ್ರಾರ್ಥನೆ ಮಾಡಲಿಕ್ಕತ್ತಾಳೆ. ತಂದ ಪುಣ್ಯ ಎಲ್ಲ, ಅಥವಾ ಯದಿ ಕಿಂಚಿದ ಅನುಕ್ರೋಶ, ಪರಮಾತ್ಮನಿಗೆ ನನ್ನ ಮೇಲೆ ಸ್ವಲ್ಪ ಕೃಪಾ ಇದ್ದರೆ ಆ ಕೃಪಾದಿಂದ ಹನುಮಂತನ ಬಾಲ ಶಾಂತ ಆಗಲಿ. ಯದಿವಾ ಭಾಗ್ಯಶೇಷೋಸ್ತಿ, ನಂದೇನಾದರೂ ಇನ್ನೂ ಸ್ವಲ್ಪ ಭಾಗ್ಯ ಉಳಿದಿದ್ರೆ ಆ ಪುಣ್ಯದಿಂದ ಹನುಮಂತನ ಬಾಲದ ಉರಿ ಶಾಂತ ಆಗಲಿ ಅಂತ ತಿಳ್ಕೊಂಡಂತೆ. ಸ ವಿಜಾನಾತಿ ಧರ್ಮಾತ್ಮ ಶೀತೋಭವ ಹನುಮತಃ. ನನ್ನ ಯೋಗ್ಯತಾ ಪರಮಾತ್ಮನಿಗೆ ಗೊತ್ತದ, ಅವರು ಇವನನ್ನು ಇದನ್ನು ಮಾಡಲಿ ಅಂತ ತಿಳ್ಕೊಂಡಂತ ಹೇಳಿ
ಯದಿಮಾಂ ತಾರೆಯೇದಾರ್ಯ ಸುಗ್ರೀವ ಸತ್ಯಸಂಗರ. ಪರಮಾತ್ಮ ನಿಜವಾಗಿಯೂ ಬಂದು ನನ್ನ ಉದ್ಧಾರ ಮಾಡೇ ಮಾಡ್ತಾನೆ. ಈಗಂತೂ ಹನುಮಂತನ ಶರೀರಕ್ಕೆ ಬೆಂಕಿ ಹತ್ತಲಾರ್ದಂಗೆ, ಯಾಕಂದ್ರೆ ನನ್ನ ಸಲುವಾಗಿ ಬಂದಾನವ, ಅದರಿಂದ ಶಾಂತ ಆಗಲಿ ಅಂತ ತಿಳ್ಕೊಂಡು ಅಂತೇಳಿ ಹನುಮಂತನ ಬಗ್ಗೆ ಪ್ರಾರ್ಥನೆ ಮಾಡ್ತಾಯಿದ್ದೆ. ತಾತ್ಪರ್ಯ ಏನು ತಿಳ್ಕೊಂಡು ಇವತ್ತು ನಾನು ಹೇಳಲಿಕ್ಕೆ ಬಂದದ್ದು ಅಂತಂದರೆ, ಕಪಿಮುಷ್ಟಿ ಅಂತ ತಿಳ್ಕೊಂಡು ಅಂತಂದ್ರೆ ಹನುಮಂತನ ಮುಷ್ಟಿ, ಈ ಕಪಿಗಳದಲ್ಲ. ಈ ಕಪಿಗಳದು ಸ್ವಲ್ಪ ಹಾಗೆ ಇರ್ತದೆ. ಈ ಕಪಿಗಳಿಗೆ ಯಾವಾಗ ನೀವು ಹೊಡಿಲಿಕ್ಕೆ ಹೋಗ್ರಿ ಅಥವಾ ಎಲ್ಲಿಂದ ಮ್ಯಾಲಿಂದ ಕೆಳಗೆ ಬೀಳ್ತೀರಿ, ಮುಟ್ಟಿ ಹಿಂಗೆ ಮುಟ್ಟಿಯಿಂದ ಉಳಿಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಮುಟ್ಟಿಯಿಂದ ನಾವು ಇರ್ತೀವಿ ಅಂತ ತಪ್ಪು ಅದು. ಈ ಕಪಿ ಮುಷ್ಟಿ ಅಂತೇನೋ ವ್ಯವಹಾರಕ್ಕೂ ಅದು. ಆದ್ರೆ ನಿಜವಾಗಿಯೂ ಕಪಿ ಮುಷ್ಟಿ ಹನುಮಂತ ದೇವ್ರದು. ಅಲ್ಲಿ ಹೋಗಿ ಮುಟ್ಟಿಸೋ ತನಕ, ಅಲ್ಲಿಂದ ತೊಗೊಂಡು ಬಂದು ರಾಮನಿಗೆ ಮುಟ್ಟಿಸೋ ತನಕ ತಮ್ಮ ಮುಷ್ಟಿಯನ್ನು ಅವರು ಬಿಡಲಿಲ್ಲ. ಅಷ್ಟು ಒಂದು ವಿಶಿಷ್ಟತೆ ರೀತಿಯಿಂದ ತಮ್ಮ ಸಾಮರ್ಥ್ಯವನ್ನು ತೋರಿಸಿರ್ತಕ್ಕಂಥವ್ರು. ತಿರುಗಿ ಬಂದರು. ಆದರೆ ಬಂದು ಏನು ಹೇಳಬೇಕು ಬಂದಾಕ್ಷಣಕ್ಕೆ ಅಂತ ತಿಳ್ಕೊಂಡು ತಪ್ಪು ತಿಳ್ಕೊಳ್ಬಾರ್ದು ಅಂತ ತಿಳ್ಕೊಂಡು ಅಂತೇಳಿ ಒಂದೊಂದು ಮಧುವನ ಅಂತಿತ್ತು ಸುಗ್ರೀವಂದು ಸ್ಪೆಷಲ್. ಅಲ್ಲಿ ಬರೀ ಹಲಸಿನ ಗಿಡಗಳು, ಪ್ರತಿಯೊಂದು ಗಿಡಕ್ಕೂ ಕೂಡ ಜೇನಿನ ನೋಟುಗಳು. ಅಲ್ಲಿ ಯಾರನ್ನೂ ಬಿಡ್ತಿದ್ದಿಲ್ಲ, ತನ್ನ ಬೇಕಾದವ್ರನ್ನ ತಾನು ಅಷ್ಟೇ ಹೋಗ್ತಿದ್ದ. ಮಧುಪ್ರಭುಂ ಸಮೇಯವಾನ್. ಆ ಪರಮಾತ್ಮ ಮಧುಪ್ರಭು ಅಂತಂದರೆ ಮಧುವನ್ ರಾಕ್ಷಸನ ಕೊಂದಿರ್ತಕ್ಕಂಥ ರಾಮ ಅಂತ ಒಂದು ಅರ್ಥ. ಎರಡನೇದ್ದು ಆ ಮಧು ಅಂತ ತಿಳ್ಕೊಂಡಂತ ವನದಲ್ಲಿ ಪ್ರವೇಶ ಮಾಡಿ ತನ್ನ ಜೊತೆ ಇರ್ತಕ್ಕಂಥ ಎಲ್ಲ ಕಪಿಗಳಿಗೆ ಆರಾಮ್ಸಿರ್ತೀನ್ರಿ ಅಂತ ತಿಳ್ಕೊಂಡಂತ ಹೇಳ್ದ. ಯಾಕೆ ಈ ರೀತಿಯಾಗಿ ಮಾಡಿದ್ದು ಅಂತಂದರೆ, ಆಗಿನ ಕಾಲಕ್ಕೆ ಸುಗ್ರೀವನ ಆರ್ಡರ್ ಅಂತ ಸುಗ್ರೀವ ಆರ್ಡರ್ ವಿಷಯದಲ್ಲಿ ಭಾಳ ಕಟ್ಟೋದಿದ್ದ. ಅದಕ್ಕೆ ಇವತ್ತಿಗೂ ಪ್ರೆಸೆಂಟ್ ರೂಲಿಗೆ ಸುಗ್ರೀವಾಜ್ಞೆ ಅಂತ ಕರೀತಾರೆ. 1 ತಿಂಗಳು, ಅದರ ನಂತರ ಬಂದವರಿಗೆ ಮೃತ್ಯುದಂಡ. ಇವ್ರು ಬರೋಷ್ಟೊತ್ತಿಗೆ 1.25 ತಿಂಗಳಾಗಿತ್ತು. ಯಾಕಂದರೆ ಇವ್ರು ಸಮುದ್ರದಂಡಿ ಬಂದಾಗೇ 1.5 ತಿಂಗಳಾಗಿತ್ತು. ಅವ್ರಂತಾರೆ ತಿರುಗಿ ಹೋದ್ರೆ ಕೊಲ್ತಾನೆ, ಇಲ್ಲೇ ಇದ್ಬಿಡ್ತೀವಿ, ಹೋಗೋದು ಬೇಡ ಅಂತ ತಿಳ್ಕೊಂಡಂತೇಳಿ. ಆಗ ರಾಮ ಹೇಳ್ತಾನೆ, ಹನುಮಂತ ಹೇಳ್ತಾನೆ, ದೇವ್ರ ಕೆಲಸ ಕೊಂಟಿವಿ ಪೂರ ಮಾಡಲಿಕ್ಕೆ ಬೇಕು. ಇಲ್ಲ ಮತ್ತು ಸುಗ್ರೀವ ಏನು ಮಾಡ್ತಾನೆ ನೋಡ್ಕೋತೀನಿ ಅಂತ. ಅಲ್ಲಿ ಹೋದ ಕ್ಷಣಕ್ಕೆ ದ್ವಾರಪಾಲಕರು ಬಂದು ಸುಗ್ರೀವನಿಗೆ ಹೇಳಿದ್ರು, ನಿನ್ನ ವನ ಎಲ್ಲ ಹಾಳು ಮಾಡ್ಲಿಕ್ಕತ್ತಾರೆ. ಯಾರು? ಹನುಮಂತ ಮತ್ತು ಉಳಿದವರೆಲ್ಲ ಬಂದಾರ, ಹಲಸಿನ ಹಣ್ಣು ಮತ್ತು ಮಧು ತಿನ್ಲಿಕ್ಕತ್ತಾರಂತ. ಸುಗ್ರೀವ ಅರ್ಥ ಮಾಡ್ಕೊಂಡ, ಕೆಲಸ ಮಾಡ್ಕೊಂಡು ಬಂದಾರಂತ. ಕೆಲಸ ಮಾಡ್ಕೊಂಡು ಬರ್ದಿದ್ದಿಲ್ಲ ಅಂತ ಮರಿ ಕೆಳಗೆ ಹಾಕೊಂಡು ಬರ್ತಿದ್ರು. ಆದ್ದರಿಂದಾಗಿ ಹನುಮಂತ ಇದ್ದಾನೆ, ಯಾವ ರೂಲ್ ಇಲ್ಲ ಅವನ ಎದುರಿಗೆ. ಆನಂತರ ಪರಮಾತ್ಮನ ಹತ್ರ ಬಂದು ಅವನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಪಾದೆಯೋ ಇದನ್ನು ಶಿರೋರತ್ನವನ್ನು ಪಾದದಲ್ಲಿಟ್ಟು ನಮಸ್ಕಾರ ಮಾಡಿದಾಗ ಪರಮಾತ್ಮನಿಗೆ ಆಲಿಂಗನವನ್ನು ಕೊಟ್ಟು ಸಹಭೋಗವನ್ನು ಕೊಡ್ತಾನೆ. ಪರಮಾತ್ಮನ ನಾವೇನು ನೈವೇದ್ಯ ತೋರಿಸ್ತೀವಿ ಅವನ ಜೊತೆಗೆ ಆ ನೈವೇದ್ಯವನ್ನು ಸ್ವೀಕಾರ ಮಾಡ್ತಕ್ಕಂಥ ಒಂದು ಭಾಗ್ಯ ಅಂತೇನಿದೆ, ಇದೇ ಸಹಭೋಗ ಅಂತ ಹಂಚ್ಕೊಳ್ತದೆ. ಈ ಭಾಗ್ಯವನ್ನು ಪರಮಾತ್ಮ ಅವನು ಕರುಣಿಸಿದ. ತಾತ್ಪರ್ಯ ಇಷ್ಟೇ, ನಮ್ಮದು ಯಾವಾಗಲೂ ಕಪಿಮುಷ್ಟಿ ಆಗಬೇಕು. ಹಿಡಿದ ಕೆಲಸ ಪೂರ್ತಿ ಮಾಡಬೇಕು. ಈ ಪುಸ್ತಕ ಓದ್ತೀವಿ ಅಂತ ಪ್ರಾರಂಭ ಮಾಡಿದ್ರೆ ತನಕ ಮುಗಿಸ್ಬೇಕು. ಈ ಗ್ರಂಥ ಓದ್ತೀವಿ ಅಂತ ತಿಳ್ಕೊಂಡಂಥದ್ದು ಪೂರ್ತಿ ಮುಗಿಸ್ಬೇಕು. ಈ ಅರ್ಥದಲ್ಲಿ ನಾವು ಕಪಿಮುಷ್ಟಿ ಇಟ್ಕೊಳ್ಬೇಕು ಹೊರತು ಜಿಪುಣಂತಾನೆ ಜಿಪುಣರಿಗೆ ಕೈಯಾಗಿಂದ ₹1 ಹೊರಗೆ ಬರೋಂಗಿಲ್ಲ. ಕಪಿಮುಷ್ಟಿ ಅಂತ ಬೈತೀವಿ, ಆದರೆ ಆ ರೀತಿಯಾಗಿಲ್ಲ. ಹಿಡಿದ ಕೆಲಸವನ್ನು ಪೂರ್ತಿ ಮಾಡಬೇಕು ಅಂತಕೊಂಡಂತ ಅನ್ನೋದಕ್ಕೋಸ್ಕರ ಹನುಮಂತ ದೇವರ ವೈಶಿಷ್ಟ್ಯ ಯಥಾಶಕ್ತಿ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದೇವೆ. ಪರಮಾತ್ಮ ಅನುಗ್ರಹ ಮಾಡಲಿ. ಶ್ರೀಕೃಷ್ಣ ಅರ್ಪಣಮಸ್ತು. ಜಯತ್ವರೆ ಚಿಂತ ಸರ್ವದೇವೈಕವಂದ್ಯ ಪರಮಗುರುರಭೀಷ್ಟಾವಾಪ್ತಿದ ಸಜ್ಜನಾನಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತದೋಡ ಸರಸಜನೇನೋಸೋ ಶ್ರೀಪತಿರ್ಮಾನದೋನ ಅಕ್ಷಯಂ ಕರ್ಮಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತ್ಯ ದುಃಖಾನಿ ಅನ್ನಾಮತಃ ಅಕ್ಷರೋ ಯೋಜರ ಸರ್ವದೈವಾಮೃತ ಕುಕ್ಷಿಗಂ ಯಸ್ತ ವಿಶ್ವಂ ಸದಾಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಖಂಡಮಂಡನಂ. ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಕೃಷ್ಣ ಅರ್ಪಣಂ.